ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಗುಂಡೂರು ಪವನ್ ಕುಮಾರ್. ಇವತ್ತು ನಮ್ಮ ಹಿರಿಯ ಸಾಹಿತಿಗಳು, ಸಂಶೋಧಕರು, ಕವಿಗಳು ಆದಂತಹ ಡಾಕ್ಟರ್ ಚನ್ನಬಸಪ್ಪ ಚಿಲಕರಾಗಿ ಅವರೊಂದಿಗೆ ಒಂದು ಆತ್ಮೀಯವಾದ ಮಾತುಕತೆ ಇಲ್ಲಿದೆ. ಕಾರಟಗಿ ತಾಲೂಕಾ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಹಿರಿಯ ಮಿತ್ರರ ಜೊತೆಗಿನ ಸಂವಾದ ಸಮಕಾಲೀನ ಸಾಹಿತ್ಯದ ಅಭಿವ್ಯಕ್ತಿಯ ವಿನ್ಯಾಸಗಳು ಮತ್ತು ವರ್ತಮಾನದಲ್ಲಿ ಬರವಣಿಗೆ ವಹಿಸಬೇಕಾದ ಹೊಣೆಗಾರಿಕೆಯನ್ನು ಕುರಿತು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕಾರಟಗಿ ಪರಿಸರದ ಅಭಿವೃದ್ಧಿ, ಸಾಂಸ್ಕೃತಿಕ ಪರಂಪರೆ, ಸಾಹಿತ್ಯಿಕ ಪರಂಪರೆಯ ಕುರಿತು ಚರ್ಚೆ ನಡೆಯಲಿದೆ. ಮತ್ತು ಡಾಕ್ಟರ್ ಸಿ.ಬಿ. ಚಿಲಕರಾಗಿ ನಮ್ಮ ತಾಲೂಕಿನ, ನಮ್ಮ ನಾಡಿನ ಅನುಭಾವಿ ಪರಂಪರೆಯ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಅವರ ತಂದೆ ಬಸಣ್ಣ ಕುಂಬಾರವರು ಕಲ್ಲು ದೇವರ ಕುಟ್ಟುತ್ತ ಬಂದೆ ಅನ್ನುವಂಥ ಹಿರೂರು ಇರ್ಪನಗೌಡರ ಕುರಿತಾಗಿನ ಒಂದು ಕೃತಿಯನ್ನು, ವಿಶೇಷವಾದ ಕೃತಿಯನ್ನು ಅವರು ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇ ದಾರಿಯಲ್ಲಿ ಅವರ ಮಗ ಸಿ.ಪಿ. ಚಿಲಕರಾಗಿ ಅವರು 108 ನಾಯಿ ಬೊಗಳಿದವೋ ಅನ್ನುವಂಥ ಒಡಗಿ ತಾತಪ್ಪನವರ ಸಮಗ್ರ ಕೃತಿಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಹಮ್ಮಿಗೆ ತಾ ಬ್ರಹ್ಮ ಕೆಟ್ಟ ಅನ್ನುವಂಥ ತತ್ವಪದಕಾರರ ಸಂಕಲನವನ್ನು ಕೂಡ ಹೊರತಂದಿದ್ದಾರೆ. ಅವರ ಕವನ ಸಂಕಲನ 2022ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಟಾಪ್ 9 ಪುಸ್ತಕಗಳಲ್ಲಿ ಒಂದು ಅಂತ ಪರಿಗಣಿತವಾಗಿರ್ತಕ್ಕಂಥದ್ದು. ಅವರು ತಿಗಿದ ಮೇಲೆ ಅನ್ನುವಂಥ ಸಾಹಿತ್ಯ ವಿಮರ್ಶೆಯ ಲೇಖನಗಳುಳ್ಳಂಥ ಒಂದು ಕೃತಿಯು ಕೂಡ ಇತ್ತೀಚಿನ ದಿನದಲ್ಲಿ ಬಂದಿರತಕ್ಕಂಥದ್ದು. ಒಟ್ಟು ಕಾರಟಗಿಯ ಮೂಲತಃ ಕಾರಟಗಿಯವರಾಗಿ ನಾಡಿನ ಸಾರಸ್ವತ ಲೋಕ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಈ ಹಿಂದೆ ಕನಕದಾಸ ಸಂಶೋಧನಾ ಅಧ್ಯಯನ ಕೇಂದ್ರದ ಸದಸ್ಯರಾಗಿ, ಈಗ ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸಾಹಿತ್ಯಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಅವರು ಸಾಹಿತ್ಯ ಲೋಕದ ಸೇವೆಯನ್ನು ಡಾಕ್ಟರ್ ಸಿ.ಬಿ. ಚಿಲಕರಾಗಿ ಮಾಡ್ತಾ ಇದ್ದಾರೆ. ಅವರು ಇವತ್ತಿನ ದಿನ ನಮ್ಮ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಎಲ್ಲ ಸಾಹಿತ್ಯ ಪ್ರಿಯರಿಗೆ, ಸಾಹಿತ್ಯ ಆಸಕ್ತರಿಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಇವತ್ತಿನ ದಿನ ಈ ಮಾತುಕತೆಯನ್ನು ನಾವು ಪ್ರಾರಂಭಿಸೋಣ. ಡಾಕ್ಟರ್ ಸಿ.ಬಿ. ಚಿಲಕರಾಗಿ ಸರ್ ಅವರಿಗೆ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಸಾಹಿತ್ಯದ ಯಾನ ಪ್ರಾರಂಭವಾದ ಬಗೆಯನ್ನು ವಿವರಿಸಿ. ಈಗ ನಾವು ಬಾಲ್ಯದಲ್ಲಿ ನಮಗೆ ಕಲಿಸಿರ್ತಕ್ಕಂಥ ಗುರುಗಳು ಭಾಳ ಪ್ರಮುಖವಾದ ಪ್ರಭಾವವನ್ನು ನಮ್ಮ ಮೇಲೆ ಬೀರಿದರು. ಅದರಲ್ಲಿ ಬಿ ದೇವೇಂದ್ರಪ್ಪ ಸರ್ ಅನ್ನುವಂಥವರು, ಕಿಶನ್ ರಾವ್ ಕುಲಕರ್ಣಿ ಅಂತೇಳಿ ಅವರು ನಮಗೆ ಬಾಲ್ಯದಲ್ಲಿನೇ 4ನೇ ಕ್ಲಾಸ್ ವಿದ್ಯಾರ್ಥಿಗಳಿದ್ದಾಗಲೇ ನಮ್ಮ ಮೇಲೆ ಪ್ರಭಾವವನ್ನು ಬೀರಿದರು. ಯಾವಾಗ ನಾನು ಪದವಿ ಕಾಲೇಜಿಗೆ ಗಂಗಾವತಿ HRSM ಕಾಲೇಜಿಗೆ ಬಂದು ಅಲ್ಲಿ ನಮ್ಮ ಕಲಿಸಿರ್ತಕ್ಕಂಥ ದೊಡ್ಡ ಗುರುವರಿಯರ ಒಂದು ಪರಂಪರೆಯೇ ಇತ್ತು ಅಲ್ಲಿ. ವಿಶೇಷವಾಗಿ ವಿ.ಎಚ್. ನಾಯಕರಂಥ ಗುರುಗಳನ್ನು ನಾವು ಪ್ರಾತಸ್ಮರಣೀಯರು ನಮ್ಮ ಜೀವನಕ್ಕೆ. ಅವರು ರನ್ನನ ಗದಾಯುತ ಇರ್ಬೋದು, ಜನನ ಯಶೋಧರ ಚರಿತ್ರೆ ಇರ್ಬೋದು, ಹಳಗನ್ನಡದ ಈ ಥರ ಕೃತಿಗಳನ್ನು ಬಹಳ ಸುಂದರವಾಗಿ ಮನಮುಟ್ಟುವಂತೆ, ಮಕ್ಕಳ ಮನಸ್ಸಿಗೆ ತಾಕುವಂತೆ ಅವರು ಕಲಿಸಿಕೊಡ್ತಕ್ಕಂಥದ್ದು ನಮ್ಮ ಮೇಲೆ ಪ್ರಭಾವವನ್ನು ಬೀರಿತು. ಇನ್ನು ನಾನು PUC ಓದುವ ಸಂದರ್ಭದಲ್ಲಿ ಕನಕಗಿರಿಯಲ್ಲಿ ಅನಂತ ಮದ್ರಿ ಅಂತ ನಮ್ಮ ಆತ್ಮೀಯ ಮಿತ್ರರಿದ್ದರು. ಇವತ್ತು ಮದ್ರಿ ಸರ್ ಅಂತೇಳಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವ್ರು ನಮ್ಮ ಬಾಲ್ಯ ಸ್ನೇಹಿತರು. ನಾವು ಗೋಪಾಲಕೃಷ್ಣ ಕುಲಕರ್ಣಿ, ಅನಂತ ಮದ್ರಿ ಮತ್ತು ನಾವು ಈ ಸಾಹಿತ್ಯ ಕೃತಿಗಳ ಬಗ್ಗೆ, ಕಾದಂಬರಿಗಳ ಬಗ್ಗೆ, ಈ ಥರ ಕೃತಿಗಳ ಬಗ್ಗೆ ಚರ್ಚೆ ಮಾಡ್ತಾ ನನ್ನಲ್ಲೂ ಕೂಡ ಅದು ಪ್ರಭಾವವನ್ನು ಸೃಷ್ಟಿ ಮಾಡಿತು. ಹಾಗಾಗಿ ನಾನು ಕೂಡ ರಚನೆಗೆ ಮುಂದಾಗಲಿಲ್ಲ. ಅದನ್ನು ಓದ್ತಾ ನನ್ನ ಮೇಲೆ ಆಗಿರ್ತಕ್ಕಂಥ ಪ್ರಭಾವಗಳು ಇಂಥದ್ದು ಬೆಳೆದು ಬಂತು. ಇನ್ನು ನಾನು ಬೇರೆ ಬೇರೆ ದೃಷ್ಟಿಯಿಂದ ನಾನು ನೋಡ್ತಾ ಹೋದಾಗೆಲ್ಲ ಗಂಗಾವತಿಗೆ ಬಂದಾಗ, ಗಂಗಾವತಿಯಲ್ಲಿ ಇಂಥ ಒಂದು ಪರಿಸರ, ಇವತ್ತು ಬೀಚಿ ಅಂತೇಳಿ ಹೆಸರು ಪಡ್ಕೊಂಡಿರ್ತಕ್ಕಂಥ ಪ್ರಾಣೇಶ್ ಅವರು ಇದ್ದಾರಲ್ಲ, ಅವ್ರ ಅಣ್ಣವರು ತಮ್ಮನವರು ಇದೇ ಜಯನಗರದಲ್ಲಿ ಪಂಪಾಪತಿ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ರು. ಸ್ವಾಮಿ ವಿವೇಕಾನಂದರ ಬಗ್ಗೆ ಪ್ರಬಂಧಗಳನ್ನು ಏರ್ಪಡಿಸ್ತಾ ಇದ್ರು. ಆವಾಗ ನಾವು 8ನೇ ತರಗತಿ 9ನೇ ಕ್ಲಾಸ್ ಇದ್ದಾಗನೇ ಪಾರ್ಟಿಸಿಪೇಟ್ ಮಾಡಿದ್ವಿ. ನನಗೂ ಅವತ್ತೊಂದು ಪ್ರಶಸ್ತಿ ಬಂದಿತ್ತು, ಬಟ್ ಈಗಿನಂತೆ ರೆಕಾರ್ಡ್ ಇರದೇ ಇರೋದ್ರಿಂದ ಅದು ಸಿಗಲಿಲ್ಲ. ಹಾಗೆ ಮತ್ತೆ ಇನ್ನು ಈಗ ಬಂದಾಗ ಈಗ ತಮ್ಮಂಥವ್ರು ಸಿಕ್ಕ್ರಿ, ಮಮತಾಜ್ ಬೇಗಮ್ಮನಂಥವ್ರು ಸಿಕ್ಕರು, ಕಾರಟಗಿಯಲ್ಲಿ ಮಲ್ಲಿಕಾರ್ಜುನ ಅಂತ ಪತ್ರಕರ್ತರು, ಪ್ರಹ್ಲಾದ್ ಜೋಶಿ ಅನ್ನುವಂಥವ್ರು, ಮತ್ತು ಮೋಕ್ಷ ಬೇವಿನಾಳ್ ಅನ್ನೋಂಥವ್ರು, MS ಹಿರೇಮಠರ್ ಅನ್ನೋಂಥವ್ರು, ಮೇಟಿ ಮುದಿಯಪ್ಪನಂಥವ್ರು, ಇವರೆಲ್ಲರೂ ನಮ್ಮ ಮೇಲೆ ಒಂದೆಲ್ಲ ಒಂದು ಕಡೆಗೆ ಪ್ರಭಾವವನ್ನು ಬೀರಿದ್ರು. ಲಿಂಗಾರೆಡ್ಡಿ ಆಲೂರು ಕೂಡ
ಅಲ್ಲೇ ಇದ್ರು. ವಿಜಯ ವೈದ್ಯ ಅವರು ಕೂಡ ಅಲ್ಲೇ ಇದ್ದದ್ದು ನಮ್ಮ ಮೇಲೆ ಬಹಳ ಪ್ರಭಾವವನ್ನು ಬೀರಿದ್ದು ಇದೆ. ಸರ್, ನೀವು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು. ನಿಮ್ಮ ವಿದ್ಯಾಭ್ಯಾಸ ಸಮಯದಲ್ಲೇ ನೀವು ಬಹಳ ಸ್ವಲ್ಪ ಚಾಲೆಂಜಿಂಗ್ ಆಗಿ ಗಂಗಾವತಿ ನಗರದಲ್ಲಿ ಇದ್ದಂಥವ್ರು. ನಿಮಗೂ ಮತ್ತು ನಮ್ಮ ಮಲ್ಲಿಕಾರ್ಜುನ ಮಠಕ್ಕಿರುವಂಥ ನಂಟಿನ ಬಗ್ಗೆ ಸರ್? ಒಂದು ವೇಳೆ ಮಲ್ಲಿಕಾರ್ಜುನ ಮಠ ಅಥವಾ ಕಲ್ಮಠ ಅನ್ನುವಂಥದ್ದು ಇರದೇ ಇದ್ರೆ ನಾವು ಶಿಕ್ಷಣ ಪೂರ್ಗಾಣಿಸಕ್ಕೆ ಆಗ್ತಿರಲಿಲ್ಲೇನೋ ಅಂತ ಅನಿಸ್ತದೆ. ಕಾರಣ ಏನಂದ್ರೆ, ಅವತ್ತು ಪತ್ರಪ್ತಾತ್ನವ್ರು ಅಂತಿದ್ರು, ಈಗೇನು ಶ್ರೀಗಳಿದ್ದಾರಲ್ಲ ಕೊಟ್ಟೂರು ಶ್ರೀಗಳು, ಅವ್ರಿಗಿಂತಲೂ ಹಿಂದಿನ ಶ್ರೀಗಳು, ಅವರಿಗೆ ನಾವು ಹೋಗಿ ಪೂರ್ತಿ ಬಡವರು, ನಾವು ಕಡು ಬಡವರು ಅಂದ್ರೆ ಪೂರ್ತಿ ಬಡವರು, ಹೋಗಿ ನಮ್ಮ ಹಿರಿಯರೊಬ್ರು ಕರ್ಕೊಂಡು ಹೋಗಿ ಹಿಂಗಾಗಿ ಹುಡುಗಿ ನಿಮ್ಮ ಸಂಸ್ಥೆ ಕಲ್ಮಠದಾಗ ಇದ್ದು ಓದ್ತಾರ, ಏನು ಕೊಡ್ತಾರ, ಎಲ್ಲರೂ ಫ್ರೀಯಾಗಿ ಬಂದು ಇದ್ದು ಓದ್ತಾರ, ಮಠಕ್ಕೆ ಏನು ಕೊಡ್ತಾರ ಅಂತ ಅವ್ರು ತಮ್ಮ ಅಸಹಾಯಕತೆಯನ್ನು ಕೇಳಿದಾಗ ಅವ್ರು ಹೇಳಿದ್ರು, ಇಂಥ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಕ್ಕಾಗಿನೇ ತಮ್ಮ ಹೆಸರು ನಾಡಿನದ್ದೈತಿ ಅಂದಾಗ, ಆಯ್ತು ಇರ್ಲಿ ಹೋಗು, ಇವನೊಬ್ಬರು ಹತ್ರ ಇವನೊಬ್ಬರು. ನಮ್ಮಂಥವ್ರು ಒಂದು 20-25 ಜನ ಆ ಮಠದಾಗ ಇದ್ಕೊಂಡ ಓದ್ತಿದ್ವಿ. ಅದಾದ್ಮೇಲೆ ಮುಂದೆ ಡಿಗ್ರಿ ಓದ್ಬೇಕಾಗಿದ್ರೆ ನಾನು ಅನಿವಾರ್ಯವಾಗಿ ಮಲ್ಲಿಕಾರ್ಜುನ ಮಠಕ್ಕೆ ಹೋಗಂತ ಪರಿಸ್ಥಿತಿ ಬಂತು. ಮಲ್ಲಿಕಾರ್ಜುನ ಮಠದಲ್ಲಿ ಕೂಡ ಗೋಪಾಲಕೃಷ್ಣ ಒಬ್ಬ ಬ್ರಾಹ್ಮಣ ಸಮುದಾಯದವನಾಗಿ ನನ್ನ ಜೊತೆಗೆ ಆತ ಬಂದು ಪ್ರಸಾದ ತೆಗೆದುಕೊಂಡದ್ದು ಕೂಡ ಉಂಟು. ಅಂದ್ರೆ ಎಲ್ಲರನ್ನ ನೋಡ್ಲಾರ್ದ, ಜಾತಿ ನೋಡ್ಲಾರ್ದ ಮಾಡುವಂಥದ್ದು, ಅಂದ್ರೆ ಅವರಿಗೆ ಪ್ರಸಾದ ವಿತರಣೆ ಮಾಡುವಂತ ಕೆಲಸ ಎರಡೂ ಮಠಗಳು ಮಾಡಿರೋದ್ರಿಂದ ಮಲ್ಲಿಕಾರ್ಜುನ ಮಠದಲ್ಲಿ ನಾವು ಮಾಡಿದ್ವಿ, ಕಲ್ಮಠದಲ್ಲೂ ಕೂಡ ನಾವಿದ್ವಿ. ಅದಕ್ಕಾಗಿ ಅವು ನಮಗೆ ಅತ್ಯಂತ ಪ್ರಮುಖವಾದ ಮಠಗಳು ಅಂತ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ. ಸರ್, ಡಿಗ್ರಿಯಲ್ಲಿ ನೀವು ವಿ ಎಚ್ ನಾಯಕರ ಶಿಷ್ಯಂದ್ರು. ಒಂದು ವಿ ಎಚ್ ನಾಯಕರು ಬರೆದದ್ದು ಒಂದೇ ಪುಸ್ತಕ, ಭಾವರೇಖೆಗಳು ಅಂತ, ಬರೆಸಿದ್ದು 106. ಯಾಕಂದ್ರೆ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಾರೆ. ಈಗ ನಮ್ಮ ಎಸ್ ಸಿ ಪಾಟೀಲ್ ಗುಂಡೂರು ಮತ್ತು ನೀವು, ಡಾಕ್ಟರ್ ಮಧುಮತಿ ದೇಶಪಾಂಡೆ, ಅಲ್ಲಗಿರಿರಾಜ್ ಕನಗಿರಿ, ಲಿಂಗಾರೆಡ್ಡಿ ಆಲೂರು ಮತ್ತು ಡಾಕ್ಟರ್ ಮಮತಾಜ್ ಬೇಗಂ, ನಾನು, ಲಲಿತಾ ಬಾವಿಕಟ್ಟಿ, ಇನ್ನಿತರ ಬಹಳಷ್ಟು ಜನ ಯಾರು ವಿ ಎಚ್ ನಾಯಕರ ಶಿಷ್ಯಂದ್ರು. ಅಂದ್ರೆ ಸಾಹಿತ್ಯದ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾದವ್ರನ್ನೇ ಅವ್ರು ತಯಾರು ಮಾಡಿದ್ರು ವಿ ಎಚ್ ನಾಯಕರು. ವಿ ಎಚ್ ನಾಯಕರು ಒಂದು ದಂತಕತೆ ನನ್ನ ದೃಷ್ಟಿಯಲ್ಲಿ. ನಾನು ವೈಯಕ್ತಿಕವಾಗಿ ಗಾಡ್ ಆಫ್ ಟೀಚಿಂಗ್ ಅಂತ ಕರಿತೀನಿ, ಒಪ್ಪಿಗೆಂತೀನಿ. ಆ ಮನುಷ್ಯ ದೇವ್ರ ತರ ಟೀಚಿಂಗಿಗೆ, ಉಪನ್ಯಾಸ ವೃತ್ತಿಗೆ ಒಂದು ದೇವರಿದ್ದಾಗ. ಅಷ್ಟು ಅದ್ಭುತವಾದ ಕನ್ನಡ ಸಾಹಿತ್ಯನ ರಸವತ್ತಾಗಿ ಹೇಳುವಂತ ಉಪನ್ಯಾಸಕ. ಅವ್ರ ಪ್ರಭಾವ ನಿಮ್ಮಲ್ಲಿ ಬಹಳ ಆಗಿದೆ. ಹೌದು, ಅನುಮಾನ ಇಲ್ಲ. ಈಗ ಹಂಗೆ ಹೇಳೋದಾತಂದ್ರೆ, ನಾನು ಎಸ್ ಜಿ ಚೆನ್ನಳ್ಳಿ ಸರ್ ಮನೆಗೆ ಕೂಡ ಇದ್ದೆ. ಎಸ್ ಜಿ ಚೆನ್ನಳ್ಳಿಯವರು ಹಳಗನ್ನಡ ಕಾವ್ಯಗಳನ್ನ ಬಹಳ ಅರ್ಥಪೂರ್ಣವಾಗಿ ಓದ್ತಿದ್ರು, ಬಟ್ ಬಯಲಿಗೆ ಬರಲಿಲ್ಲ. ಎಂ ಲಕ್ಷ್ಮಣ ಅವರು ನಮ್ಮ ಗುರುಗಳು. ವಿ ಎಚ್ ನಾಯಕರ ಹತ್ರ ಬಂದ ಮೇಲೆ ಅದಕ್ಕೊಂದು ಆಕಾರ ಸಿಕ್ತು. ವಿಶೇಷವಾಗಿ ಶಬ್ದಮಣಿ ದರ್ಪಣವನ್ನ ನಮಗೆ ಕಲಿಸಿಕೊಡೋ ಸಂದರ್ಭದಲ್ಲಿ ಇವತ್ತಿಗೂ ಪ್ರಾಯಂ ಕೂಸಾದಾಡ ಅಭಿಪ್ರಾಯಂ ಕೂಸಕ್ಕುಮೆ ಅನ್ನುವಂಥ ಒಂದು ಶಬ್ದ ಅವರಿಂದನೇ ಬಂದದ್ದು. ಜೊತೆಗೆ ರಳಕುಳ ಬಗ್ಗೆ ಹೇಳೋದಾಗಿರ್ಬೋದು, ಗಮಕ ಸಮಾಸದ ಬಗ್ಗೆ ಹೇಳೋದಾಗಿರ್ಬೋದು, ಹಳಗನ್ನಡದ ಭಾಷಾ ಸೌಂದರ್ಯದ ಬಗ್ಗೆ ಕಲಿಸಿಕೊಡೋದಾಗಿರ್ಬೋದು. ವಿ ಎಚ್ ನಾಯಕರು ಎಷ್ಟರ ಮಟ್ಟಿಗೆ ಪ್ರಭಾವಿತರಾದ್ರು ಅಂದ್ರೆ, ಅವತ್ತಿನ ದಿವಸನೇ ಒಂದು ಪದ್ಯ ಹೇಳಿದ್ರು ಪಂಪೊಂದು, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧ್ಯನ್ ನೀಸುವೆಂ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ ಅಂತ. ಪಂಪ ವಿನೀತ ಭಾವದಿಂದ, ಅಂತಹ ಉನ್ನತವಾಗಿರುವಂಥ ಸ್ಥಾನದಲ್ಲಿದ್ರು ಕೂಡ ವಿನೀತ ಭಾವದಿಂದ ಆತ ಹೇಳುವಂಥ ಮಾತುಗಳನ್ನ ನಮಗೆ ವಿ ಎಚ್ ನಾಯಕರು ವಿದ್ಯಾರ್ಥಿಗಳಿಗೆ ಹೇಳಿ ಕಲಿಸಿಕೊಡ್ತಿದ್ರು. ನಮಗೆ ಹಿಂಗಾಗಿ ಅದು ಬಹಳ ದೊಡ್ಡ ಪ್ರಭಾವವನ್ನೇ ಬೀರಿರ್ತಕ್ಕಂಥ ಮಾತುಗಳಾಗಿದ್ವು. ವಿಶೇಷವಾಗಿ ಅವ್ರು ಹೇಳ್ತಾರೆ, ನಮ್ಮ ಮಧುಮತಿ ಅಕ್ಕವರು ದೇಶಪಾಂಡೆ ಅವರು, ರನ್ನನ ಗದಾಯುದ್ಧ ಹೇಳ್ತಿರ್ಬೇಕಾಗಿದ್ರೆ ಕೇವಲ ಆಫ್ರನ್ ಕನ್ನಡ ಸ್ಟೂಡೆಂಟ್ಸ್ ಅಲ್ಲ, ಬೇರೆ ಬೇರೆ ಶಿಸ್ತಿನ ವಿದ್ಯಾರ್ಥಿಗಳು ಕೂಡ ಬಂದು ಕೇಳಿದ್ದು ಉಂಟು. ನಾನು ಸ್ಟೂಡೆಂಟ್ ಇದ್ದಾಗ ಅವರು ಕುಮಾರವ್ಯಾಸ ಭಾರತ ಉದ್ಯೋಗ ಪರ್ವನ್ನ ಕಲಿಸ್ತಿದ್ರು. ಉದ್ಯೋಗ ಪರ್ವ ಕಲಿಸುವ ಸಂದರ್ಭದಲ್ಲಿ ಇಡೀ ಕಾಮರ್ಸ್ GHN ಕಾಲೇಜಿನ ಕಾಮರ್ಸ್ ಸ್ಟೂಡೆಂಟ್ ಕೂಡ ಕಿಕ್ಕಿರಿದು ತುಂಬಿದ ಸಭಾಂಗಣದಲ್ಲಿ ಅವ್ರು ಪಾಠ ಮಾಡ್ತಿದ್ರು. ಅದು ನಾವು ಅಲ್ರಿ, ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಪ್ರದೇಶದವ್ರು ನಾವು ಅಂತ ಹೇಳ್ತೀವಿ, ಆದ್ರೆ ಅವರಿಂದ ಪ್ರಭಾವಿತರಾದ ಮೇಲೆ ನಾವು ನಮ್ಮ ಕಡೆಗೂ ತಿರುಗಿ ನೋಡುವಂತೆ ಪಾಠ ಮಾಡಬಹುದಲ್ಲ ಅನ್ನುವಂಥ ಪ್ರಭಾವ ನಮ್ಮ ಮೇಲೆ ವಿ ಎಚ್ ನಾಯಕರಿಂದ ಆಯ್ತು. ಅದಕ್ಕೆ ನೀವು ಹೇಳಿದ ಮಾತು ದಂತಕಥೆನೂ ಹೌದು, ಅವರೊಬ್ಬ ನಿಜವಾಗಿಯೂ ಪಾಠ ಪ್ರವಚನದ ದೇವರು ಹೌದು ಅನ್ನುವಂಥ ಹೆಸರು ಬಹಳ ಅರ್ಥಪೂರ್ಣವಾದದ್ದು. ಸರ್, ನಿಮಗೆ ಹಳಗನ್ನಡದ ಕಾವ್ಯದ ಬಗ್ಗೆ ಬಹಳ ಆಸಕ್ತಿ, ರುಚಿ. ಪಂಪ ಅಂದ್ಬಿಟ್ರೆ ನಿಮ್ಮ ಮೈ ದುನ್ಕೊಂಡ್ಬಿಡ್ತೀವಿ. ಏನು ಅದು ಆಸಕ್ತಿ ಬೆಳೀಲಿಕ್ಕೆ ಏನು ಕಾರಣ ಸರ? ಈ ಸಂದರ್ಭದಲ್ಲಿ ಸ್ವಲ್ಪ ಮಾತು ವಿಸ್ತರಿಸಬೇಕಾಗುತ್ತೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಕರ್ಣನ ಮನೆ ಮುಂದೆ ಬರ್ತಾನೆ. ಕರ್ಣ ಆನಂದ ತುಂದಿಲನಾಗಿ ಹೋಗ್ಬಿಡ್ತಾನೆ. ಯಾಕಂದ್ರೆ ನೀನು ಹೇಳಿ ಕಳಿಸಿದ್ರೆ ನಾನು ಬಂದ್ಬಿಡ್ತಿದ್ನಲ್ಲೋ ನಿಮ್ಮ ಮನೆ ಹತ್ರ, ಯಾಕಪ್ಪ ನೀನು ನಮ್ಮ ಮನೆ ಹತ್ರ ಬಂದೆ ಅಂತ ಕೇಳ್ತಾನೆ. ಕೃಷ್ಣ ಮುಗುಳ್ನಗೆಯನ್ನು ನಗುತ್ತಾನೆ. ನಕ್ಕು ದುರ್ಯೋಧನ ನಿನ್ನ ಯಾಕೆ ಸ್ನೇಹ ಮಾಡ್ಯಾನ ಅನ್ನೋದಕ್ಕೆ ಒಂದು ಘಟನೆಯನ್ನ ಅವನು ದಾಖಲಿಸ್ತಾನೆ. ನಿನ್ನ ನೇತರೋಳು ದುರ್ಯೋಧನನ್ ನಂಬಿದನೆ ಅಂದೊಡೆ. ಬಹಳ ಸುಂದರವಾದ ಪದ್ಯ ಪಂಪ ಕಟ್ಟಿಕೊಡ್ತಾನೆ.
ಹಿತಮಿತ ಮೃದುವಚನ ಪಂಪಂದು ಶೈಲಿ ಅದು. ನೀನುಂ ತಾನುಂ ಒರ್ಮೆ ಗಂಗಾ ನದಿ ತೀರದೋಳ್ ಬೇಂಟಿಯಾಡಲ್ಪೋಗಿ ತತ್ ಸಮೀಪದ ಸತ್ಯಂತಾಶ್ರಮದೋಳ್ ಪೋಗಲ್ ನಿನ್ನಂ ಮುನ್ನ ಮೇರಲ್ ಪೇಳದೆ. ಕರ್ಣನಿಗೆ ಮುಂದೆ ಕೂಡು ಅಂತ ಹೇಳ್ಬಿಡ್ತಾನ ಅವನು. ಆಹಾ, ಅಂಥವ್ರು ಸತ್ಯಂತಪುರ ಅನ್ನುವಂಥ ಋಷಿಗಳು ಕರ್ಣನಿಗೆ ಕೂಡು ಅಂತ ಹೇಳ್ತಾರ, ನಾನೊಬ್ಬ ಚಕ್ರವರ್ತಿ ಅಂತೇಳಿ ಅವನಿಗೆ ಮನಸ್ಸಿಗೆ ತಡ್ಕೊಳಕ್ಕಾಗಲಾರ್ದ ಕಣ್ ಜರ್ಬಿ ನಿಮ್ ಜರ್ಬಿ ಹೊರಗೆ ಹೋಗ ಅಂತ ಹೇಳ್ತಾನ. ಕರ್ಣ ಹಸಾದ ಅಂತೇಳಿ ಹೊರಗೆ ಹೋಗ್ತಾನ. ಹೊರಗೆ ಹೋಗಿ ಕೇಳ್ತಾನೆ, ಯಾಕೆ ನೀವು ಅವನನ್ನ ಮುನ್ನ ಮೇರಲ್ಲಿ ಹೇಳಿದ್ರಿ ಅಂದಾಗ, ಅವನು ಯಾರಂತ ತಿಳ್ಕೊಂಡು ಪ್ರಥಮ ಪಾಂಡವ ಅವನು ಅಂದಾಗ ದುರ್ಯೋಧನ ಅಂತಾನಂತೆ, ಪಾಟಿಸುವೆ ಮುಳ್ಳೊಳ್ಳೆ ಮುಳ್ಳಂ, ಪಾಂಡವರಿಂದ ಪಾಂಡವ್ರನ್ನ ನಾಶ ಮಾಡ್ತೀನಿ ಅಂತ ಹೇಳೋದಕ್ಕಾಗಿ ನಿನ್ನನ್ನು ನೆಚ್ಕೊಂಡನು, ನೀನು ಯಾಕೆ ಅವಂತ ಹೋಗ್ತಿ ಅಂತ ಕೃಷ್ಣ ಹೇಳಿದ್ಮೇಲೆ ಅಂತಾನೆ ಕರ್ಣ ಆಹಾ ಬಿತ್ತಿದನು ಭಯವ ಅಂತ ಹೇಳ್ತಾನೆ ನಮ್ಮ ಕುಮಾರವ್ಯಾಸ. ಪಂಪ ಎಷ್ಟು ಸುಂದರವಾಗಿ ಅದನ್ನು ಕಟ್ಟಿಕೊಡ್ತಾನಂದ್ರ ಮುಗಿದೋಯ್ತು, ನಂದು ಮುಂದೆ ಹೋರಾಟ ಮಾಡಕ್ಕೆ ನಾನು ತಾಕತ್ತಿಲ್ಲ ಅಂತ ಮನೋವೈಜ್ಞಾನಿಕವಾದ ವಿಶ್ಲೇಷಣೆಯನ್ನ ಪಂಪ ಮಾಡಿಕೊಡ್ತಾನೆ ಕಾವ್ಯದಲ್ಲಿ. ಅದು ಮುಂದೆ ಆದ್ರೆ ಆ ಕರ್ಣ ಕನ್ವರ್ಟ್ ಆಗ್ಬೋದಾಗಿತ್ತು, ಆಗ್ಲಿಲ್ಲ. ಹೇಳ್ತಾನೆ, ಒಂದು ಘಟನೆಯನ್ನು ವಿಸ್ತರಿಸ್ತಾನೆ. ನಾನು ಮತ್ತು ಭಾನುಮತಿ ಅಂದ್ರೆ ಕರ್ಣ ದುರ್ಯೋಧನ ನನಗೆ ಎಷ್ಟು ಅಂತರಂಗದ ಸಕ್ಕ ಅಂತ ಕೊಟ್ಟಿದ್ದ ಅಂದ್ರೆ, ಅತ್ಯಂತ ಆಪ್ತವಾದಂಥ ಸ್ಥಳಕ್ಕೂ ಕೂಡ ನಾನು ಹೋಗ್ಬೋದಾಗಿತ್ತು. ಭಾನುಮತಿ ಅಂದ್ರೆ ದುರ್ಯೋಧನ ಶ್ರೀಮತಿ ಚಕ್ರವರ್ತಿ ಪಟ್ಟದ ಅರಸಿ, ಆಕಿ ಏಕಾಂತದಲ್ಲಿದ್ದಾಗ ಕೂಡ ನಾನು ಹೋಗ್ತಿದ್ದೆ, ಒಂದು ತಪ್ಪು ತಿಳ್ಕೊಳ್ಳಲ್ಲ. ಹಿಂಗ ಒಂದ್ಸಲ ಹೋಗಿದ್ದೆ ಮನೆಗೆ, ಹೋದಂಥ ಸಂದರ್ಭದಲ್ಲಿ ನೆತ್ತ ಆಡೋಣ ಅಂತ ಕರೆದ್ಲು. ಅನಿವಾರ್ಯವಾಗಿ ಮತ್ತೆ ಚಕ್ರವರ್ತಿನಿ ಅದು ಆಯ್ತು ಅಂತೇಳಿ ಒಪ್ಕೊಂಡೆ. ಆಕಿ ತಲಬಾಗ್ಲಿಗೆ ಮುಖ ಮಾಡ್ಕೊಂಡು ಕುಂತ್ಕೊಂಡ್ಲು. ನಾನು ಆಕಿಗೆ ವಿರುದ್ಧವಾಗಿ ಕುಂತ್ಕೊಂಡೆ. ಏನ್ ಕಟ್ಟಿದೀವಿ ಅಂದ್ರೆ ಒಂದು ಪಣ ಕಟ್ಟಿದೀವಿ. ಏನಂದ್ರೆ ಕೊರಳಿನಲ್ಲಿ ಮುತ್ತಿನ ಹಾರ, ಯಾರು ಸೋಲ್ತಾರ ಅವ್ರು ಕೊಡ್ಬೇಕಂತ ಕಟ್ಟಿದೀವಿ. ಇನ್ನು ಕರೆಕ್ಟಾಗಿ ಸೋಲತ್ತಿಗೆ ಚಕ್ರವರ್ತಿ ಆಗಿರುವಂಥ ದುರ್ಯೋಧನ ಎಂಟ್ರಿ ಕೊಟ್ಟ. ನಾನು ನೋಡಿಲ್ಲ. ಈಕೆಗೆ ಮುತ್ತಿನ ಹಾರ ಕೊಡ್ಬೇಕಂತ ಅನಿಸ್ತಾ ಇದೆ, ಆದ್ರೆ ಗಂಡ ಬಂದ ಅನ್ನೋ ಒಂದು ಕಾರಣಕ್ಕೆ ಸೌಜನ್ಯಕ್ಕೆ ಎದ್ದೇಳ್ಬೇಕು ಅಂತ ಎದ್ದೇಳ್ತಾಳೆ. ನಾನೇನ್ ತಿಳ್ಕೊಂಡೆ, ಸೋಲನ್ನು ಕೊಡ್ಲಾರ ಎದ್ದೇಳ್ತಾಳೆ ಅಂತ ತಿಳ್ಕೊಂಡು ನನ್ನ ಕೈ ಹಾಕಿದೆ. ಆ ಹಾಕಿದ ಕೈ ಬಹಳ ಕೆಟ್ಟ ಸ್ಥಳದಲ್ಲಿ ನಿಂತಿತ್ತು. ಮುತ್ತಿನ ಸರಕ್ಕೆ ಏನಾದ್ರು ಕೈ ಹಾಕಿದ್ರು ಕೂಡ ಅಲ್ಲಿ ಒಂದು ಬಹಳ ಕೆಟ್ಟ ಇದು ಸ್ಥಾನಕ್ಕಂತ ಅನಿಸ್ಬಿಡ್ತು. ನೋಡೋರಿಗೆ ಬಹಳ ಅಪಾರ್ಥ ಆಗ್ತಿತ್ತು. ದಡಗ್ರೆ ಎದ್ದುಬಿಟ್ಲಕ್ಕಿ ಆ ಮುತ್ತಿನ ಸರ ಹರಿದು ಮುತ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದು. ಆವಾಗ ದುರ್ಯೋಧನ ಚಕ್ರವರ್ತಿ ಬಂದ, ಯಾಕೋ ಕರ್ಣ ಇದನ್ನು ಆಯುವುದು, ಅದನ್ನ ಪದ್ಯ ಹೇಳ್ತೀನಿ. ನೆತ್ತಮ ನಾಡಿ ಭಾನುಮತಿ ಸೋಲ್ತಡೆ ಸೋಲಮ ನೀವುದೆಂದು ಕಾಡುತ್ತೀರೆ, ಲಂಬಣಂ ಪರಿಯೇ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಕುತ್ತೀರಿ. ಗತ್ ನಡಗತ್ಬಿಟ್ಟೆ. ಕೈ ಹಾಕಿದ್ದು ಬಹಳ ಇದರಲ್ಲಿ ತಪ್ಪು, ಅದು ಪರಪತ್ನಿ ಜೊತೆಗೆ ಹಾಕಿದ್ದು. ಆದ್ರೆ ಆ ದುರ್ಯೋಧನ ಅರ್ಥ ಮಾಡ್ಕೊಂಡ್ಮೇಲೆ ಅಂದ, ಇದನ್ನ ಆಯುವುದು ಏನೋ ನೀನ್ ಗೆದ್ದಿದೀಯ, ಇದನ್ನ ಆಯ್ದು ಕೊಡ್ಲಪ್ಪ ಅಂತ ಬಗ್ಗಿದ. ಇಂಥ ಭೂಪೋತ್ತಮರ ಬಿಸುಟೆನ ಆದಡೆ ಆಂ ಬೇಡನಲ್ಲ, ಜಾತಿಯಿಂದ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ನಾನು ಬೇಡ ಆಗೋದಿಲ್ಲೇನು ಅಂತ ಹೇಳ್ತಾನೆ. ಅಂದ್ರೆ ಇಂಥ ಒಂದು ಕಾವ್ಯವನ್ನು ಕೊಟ್ಟವನು ಪಂಪ. 21ನೇ ಶತಮಾನಕ್ಕೂ ಕೂಡ ಪಂಪನಂಥ ಕಾವ್ಯವನ್ನು ಕಟ್ಟಿಕೊಡಕ್ಕೆ ನಮ್ಗೆ ಆಗ್ಲಿಲ್ಲ ಅಂತ ಬೇರೆ ಬೇರೆ ದೃಷ್ಟಿಯಿಂದ ನಾವು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿದೆ. ಹಿತಮಿತವಾಗಿ ಕೇವಲ ಸ್ವಲ್ಪದರಲ್ಲಿ ಹಿರಿದಾದದ್ದನ್ನು ಕಟ್ಟಿಕೊಡಕ್ಕೆ ಪಂಪನೇ ಬರಬೇಕು ಅನ್ನುವಂಥದ್ದು ನನಗೆ. ಹಿಂಗಾಗಿ ಪಂಪನ ಬಗ್ಗೆ ನನಗೆ ಭಾಳ ಪ್ರೀತಿ ಹುಟ್ಟೋದು ಕಾರಣ ಆಯ್ತು. ನಾನು ವೈಯಕ್ತಿಕವಾಗಿ ನಿಮ್ಮಂಥವ್ರೆಲ್ಲರ ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಅದನ್ನು ಅಧ್ಯಯನವನ್ನು ಮಾಡ್ಕೊಂಡು ಬಂದಿದ್ದೇನೆ. ಸರ್, ಆಮೇಲೆ ಇನ್ನೊಂದು, ನೀವು ಸಂಶೋಧನೆ ಮತ್ತು ಬರವಣಿಗೆ, ನಿಮ್ಮ ಕವನ ಸಂಕಲನ ಪ್ರಕಟ ಆಗಿದೆ, 2 ಕವನ ಸಂಕಲನ ಮತ್ತು 3 ಸಂಶೋಧನಾ ಕೃತಿಗಳು ಪ್ರಕಟ ಆಗಿದೆ. ನೀವು PhDಗೆ 2002ರಲ್ಲಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ಬಂದ್ರಿ. ನೀವು ಸಹಪಾಠಿಗಳಾಗಿ ಸಂಶೋಧನೆಯಲ್ಲಿ ಸೇರಿದ್ದೀವಿ. ಅಲ್ಲಿ ಕಲ್ಲೂರು ಲಿಂಗಣ್ಣಾರ್ಯ ಮತ್ತು ಆತನ ಮಂಥನದ ಬಗ್ಗೆ, ಕೃತಿಗಳ ಬಗ್ಗೆ ನೀವು PhD ಸಂಶೋಧನೆಯನ್ನ ಮಾಡಿದ್ರಿ. ಡಾಕ್ಟರೇಟ್ ಕೂಡ ಅದೇ ವಿಷಯದ ಮೇಲೆ ತಗೊಂಡ್ರಿ. ಸಂಶೋಧನೆಗೆ ಬರುವ ಮುನ್ನ ನೀವೊಬ್ಬ ಕವಿಯಾಗಿದ್ರಿ. ಕವಿಗಳು ಸಂಶೋಧನೆಗೆ ಹೊರಳಿದ ಮೇಲೆ ಮತ್ತೆ ಕವಿ ಆಗೋದು ಸ್ವಲ್ಪ ಕಷ್ಟ. ಈ ವಿಮರ್ಶೆ ಮತ್ತು ಸಂಶೋಧನೆಗೆ ನಾವು ಮುಳುಗಿದ ಮೇಲೆ ಕವಿಯ ಒಂದು ಕವಿತ್ವ ಅದರಲ್ಲಿ ಹೋಗ್ಬಿಡ್ತದೆ ಅಂತ ನನ್ನ ಭಾವನೆ. ಆದರೆ ಪಣತಿ ಮತ್ತು ಮಹಾನವಮಿ ಸಂಕಲನ ಆದಮೇಲೆ ಇದಕ್ಕೆ ಸಂಶೋಧನೆಗೆ ಬಂದೆ. ಸಂಶೋಧನೆ ಬದುಕಿನ ಬಗ್ಗೆ ಏನು ಸರ್? ಆ್ಯಕ್ಚುಲಿ ನಾನು ಸಂಶೋಧನೆಗೆ ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಮಾನಕರಿ ಶ್ರೀನಿವಾಸಾಚಾರ್ಯ ಅಂತವ್ರು ಇದ್ರು, ರವೀಂದ್ರನಾಥ್ ಅಂತವ್ರು ಇದ್ರು, ವೀರೇಶ್ ಬಿಡ್ಗೇರ್ ಇದ್ರು, ನೀವು ನಮ್ಮ ಜೊತೆಗೆ ಬಂದ್ರಿ, ಒಂದು ಉಷಾ ಅನ್ನೋಂಥವ್ರು ಒಬ್ರು ಬಂದರು. ನಾವೆಲ್ಲರೂ ಸಂಶೋಧನೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಾನು ಆಲ್ರೆಡಿ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕ ಇದ್ದೆ.
ಒಂದ್ಸಾರಿ ನಾನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿಲ್ಲ. ಮಾನಕರಿ ಶ್ರೀನಿವಾಸಾಚಾರ್ಯರು ಬಹಳ ಡೆಪ್ತ್ ಆಗಿ ಇಳಿದಿರುವಂತಹ ಒಬ್ಬ ಮನುಷ್ಯರವರು. ಅವರು ಪಟ್ಟ 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 ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಕೊಟ್ಬಿಟ್ರು. ನಾನು ಒಂದು 6 ತಿಂಗಳಲ್ಲ, ವರ್ಷ ಆದರೂ ಕೆಲಸ ಮಾಡಿರಲಿಲ್ಲ. ವೀರೇಶ್ ಬಿಡಿಗೇರವರು, FT ಹಳ್ಳಿಕೇರಿಯವರು, ರವೀಂದ್ರನಾಥ್ ಅವರು ನನ್ನ ಕುಂದಿರಿಸ್ಕೊಂಡು ಪ್ರೈಮರಿ ಸ್ಟೂಡೆಂಟಿಗೆ ಬೈದಂಗೆ ಬೈದರು. ನೀವು ಯಾಕ್ರಿ ನಿಮ್ಮಂಥವ್ರು ಬರ್ತೀರಿ, ಎಲ್ಲ ಹೊಟ್ಟೆ ತುಂಬೈತೆ, ನೀವು ಸರ್ಕಾರಿ ನೌಕರರಾಗಿಬಿಟ್ಟಿರಿ, ಇನ್ನೊಂದು ಸಲ ಬರಕ್ಕೆ ಹೋಗ್ಬೇಡ್ರಿ ಅಂತ ಬೈದರು. ಇಲ್ಲ ಗುರುಗಳೇ, ತಪ್ಪಾಗಿದೆ, ಅಂಗಡಿ ಸರ ಏನಾದರೂ ನಾನು ಸಪೋರ್ಟ್ ಮಾಡಿರಿ, ಅವರೇ ನಮ್ಮ ಗೈಡು, ನೀವು ಅಂದ್ರೆ ಒಂದು 3 ತಿಂಗಳದೊಳಗೆ ಒಂದಿಷ್ಟು ಕೆಲಸ ಮಾಡ್ಕೊಂಬಂದು ಕೊಡ್ತಂದ್ರೆ ನಾನು ಒಪ್ಪಿಗೆ ಕೊಡ್ತೀನಿ ಅಂದ್ರೆ ಅವರು ಶುರು ಮಾಡಿದೆ. ಎಂಥ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಅಂದರೆ, ರಾಘವೇಂದ್ರ ಶ್ರೀಗಳು ಯತಿವರರು ಅವರು 2ನೇ ಸಾರಿ ದೇಶ ಪರ್ಯಟನೆ, ಮೊದಲನೇ ಸಾರಿ ದೇಶ ಪರ್ಯಟನೆ ಮಾಡಿದ್ದಕ್ಕೆ ನಮ್ಮಲ್ಲಿ ಅವರು ಅಲ್ಲಿ ಮೊದಲು ಕುಂಭಕೋಣಂನಲ್ಲಿ ಇದ್ದಿದ್ದ, ತಮಿಳ್ನಾಡು ಆಂಧ್ರ ಆ ಕಡೆಯಲ್ಲಿ 2ನೇ ಸಾರಿ ದೇಶ ಪರ್ಯಟನೆ ಮಾಡ್ಕೊಂತ ಬರ್ತಾರೆ. ಬಂದಾಗ ನಮ್ಮ ಜಗನ್ನಾಥ ದಾಸರ ಮಾನ್ವಿ ಜಗನ್ನಾಥ ದಾಸರು ಭಕ್ತರೆಲ್ಲರೂ ಕೂಡಿಕೊಂಡು ಅವ್ರನ್ನ ಅಲ್ಲೇ ಚಾತುರ್ಮಾಸವನ್ನ ಮಾಡೋದಕ್ಕಾಗಿ ಇಟ್ಕೊಂಡಿರ್ತಾರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಸಂಜೀವರಾಯನ ದೇವಸ್ಥಾನದಲ್ಲಿ, ವ್ಯಾಸರಾಜರು ಪ್ರತಿಷ್ಠಾಪಿತವಾಗಿರುವಂಥ ಸಂಜೀವರಾಯನ ದೇವಸ್ಥಾನದಲ್ಲಿ. ಅವಾಗ ಶ್ರೀಗಳು ಮುಗಿಸ್ಕೊಂಡು ಮಂಚಾಲಿಗೆ ಹೋಗ್ಬೇಕು. ಇವತ್ತು ಅಷ್ಟು ಇನ್ನೂ ಫೇಮಸ್ ಇರಲಿಲ್ಲ ಆಗಿನ ಕಾಲಕ್ಕೆ. ಅದು ಯತಿವರರು, ರಾಘವೇಂದ್ರ ಯತಿವರರು ಮಂಚಾಲಿಗೆ ಹೋಗ್ಬೇಕಲ್ಲಿ ದಾರ್ಯಾಗ ಕಲ್ಲೂರಿನ ಭಕ್ತರು ಬರ್ತಾರೆ. ಮುಂದೆ ಸುಬ್ಬಣ್ಣದಾಸರು ಅಂತ ಬರ್ತಾರೆ. ಕಲ್ಲೂರಿನಲ್ಲಿ ಮಹಾನ್ ದೊಡ್ಡ ದಾಸರು ಬರ್ತಾರೆ, ವ್ಯಾಸ ವಿಠಲರು ಅಂತ ನಾಮಾಂಕಿತರು ಅವರು. ಅವು ಇಡೀ ಊರಿನ ಭಕ್ತರು ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಬೇಡಿಕೆಯನ್ನು ಇಡ್ತಾರೆ. ತಾವು ಇಲ್ಲಿ ತನಕ ಬಂದಿರಿ, ನಮ್ಮೂರಿಗೆ ಒಂದು ಸ್ವಲ್ಪ ಪಾದ ಹಾಕಿ ಹೋಗ್ರಿ ಅಂತೇಳಿ ಬಹಳ ಅಲವತ್ತುಕೊಳ್ತಾರೆ. ಆಯ್ತು ನಡಿ ಹೋಗೋಣ ಅಂತೇಳಿ ಅವರು ಕಲ್ಲೂರಿಗೆ ಹೋಗ್ತಾರೆ. ಹೋದ್ಮೇಲೆ ಶ್ರೀಗಳದು ಒಂದು ದೊಡ್ಡ ಕೊಡುಗೆ ಏನಂತಂದ್ರೆ, ತಾವು ಸ್ವತಃ ಪಂಡಿತರು, ಸ್ವತಃ ಕವಿಗಳವರು, ಸಂಸ್ಕೃತ ಕಾವ್ಯಗಳನ್ನು ರಚಿಸಿರ್ತಕ್ಕಂಥವ್ರು. ಅಲ್ಲಿ ಎಲ್ಲೆಲ್ಲಿ ಕವಿ ಕಲಾವಿದರು ಅದಾರ ಅವ್ರನ್ನ ಆ ಊರಿಗೆ ಹೋಗಿ ಗುರುತಿಸುವಂಥ ಕೆಲಸವನ್ನ ರಾಘವೇಂದ್ರ ಸ್ವಾಮಿಗಳು ಮಾಡ್ತಿದ್ರು. ಆ ಊರಿಗೆ ಹೋಗಿ ಈ ಊರಿನಾಗ ಯಾರು ಕವಿಗಳು ಕಲಾವಿದರು ಅದಾರನಪ್ಪ ಅಂತ ಕೇಳಿದಾಗ ಅಲ್ಲಿ ಸೇರಿರ್ತಕ್ಕಂಥವ್ರು ಮುಖ ನೋಡ್ಕೊಂಡ್ರು, ತಮ್ಮಾರಿ ತಾವು ನೋಡ್ಕೊಂಡು ಯಾರಿಲ್ಲಲ್ಲ ಅಂತೇಳಿ. ಆವಾಗ ಒಬ್ರು ಅದರಲ್ಲು ಅಂತ ಮಾತಾಡಿ ಕೇಳೋದು ಇವ್ರಿಗೆ ಕೇಳಿಸ್ತು. ಏನು ಮಾತಾಡಿ ಕೇಳ್ತಾರೆ, ಕವಿಗಳಿಲ್ಲೇ ನಿಮ್ಮವ್ರು? ಅದರ್ರಿ ಸ್ವಾಮ್ಯಾರ್ರಿ ಅಂತಂದ್ರು. ಯಾಕೆ ಸ್ವಾಮ್ಯಾರ ಅದ್ರ ಕವಿಗಳಲ್ಲೇನು ಅಂತ ಇವ್ರು ಕೇಳಿದ್ರು. ನೋಡ್ರಿ, ಇವ್ರ ಜಾತ್ಯತೀತ ಮನೋಧರ್ಮ ಗುಣಕ್ಕೆ ಮತ್ಸರಮಿಲ್ಲ ಅಂತ ರನ್ನ ಹೇಳಿರ್ತಕ್ಕಂಥ ಮಾತು ರಾಘವೇಂದ್ರ ಸ್ವಾಮಿಗಳ ತಕ್ಕ ಬರುತ್ತೆ. ಹೌದಾ, ಹಂಗಾರೆ ಕರ್ಕೊಂಬರ್ರಿ ಅವ್ರನ್ನ ಅಂತಾರೆ. ಹೋಗಿ ಅವ್ರನ್ನ ಕರೆಯಕ್ಕೆ ಹೋಗ್ತಾರೆ. ಸ್ವತಃ ರಾಘವೇಂದ್ರ ಸ್ವಾಮಿಗಳು ಆಗ್ಲೇ ಎಷ್ಟು ಫೇಮಸ್ ಆಗಿದ್ದಾರೆ ಅಂದ್ರೆ, ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲಿ ರಾಗಪ್ಪ ಅಂತ ಫೇಮಸ್ ಆಗಿದ್ರು. ನಮ್ಮ ಕಲ್ಲೂರು ಲಿಂಗಣ್ಣವ್ರಿಗೆ ಅದು ಗೊತ್ತಿತ್ತು. ಅಂಥ ಗುರುಗಳ ದರ್ಶನಕ್ಕೆ ನಾನು ಬರಿಗೈಲಿ ಹೆಂಗೆ ಬರಲಪ್ಪ, ಬೆಳಿಗ್ಗೆ ಬಂದು ಅವ್ರ ದರ್ಶನ ತಗಂತ ಹೇಳಿದ. ಬೆಳಕರಿದ್ರವರೆಗೂ ಬಾರಮಾಸ ಅನ್ನುವಂಥ ಒಂದು ಟೆಕ್ಸ್ಟ್ ಅನ್ನ ಬರ್ತದೆ. ಬಾರಮಾಸ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಫೇಮಸ್ ಇದೆ, ಗುಜರಾತಿಯಲ್ಲಿದೆ, ಬೆಂಗಾಲಿಯಲ್ಲಿ ಇದೆ. ಆ ಫಾರ್ಮ್ ಛಂದಸ್ಸು ಅದೊಂದು, ಅದನ್ನ ನಮ್ಮ ಈ ಕಲ್ಲೂರಿನ ಲಿಂಗಣ್ಣ ಆರ್ಯರು ವಿಜಯನಗರಕ್ಕೆ ಬಂದು ಕಲ್ತ್ಕೊಂಡು ಹೋಗಿರ್ತಾರ. ಅದೊಂದು ದೊಡ್ಡ ಚರಿತ್ರೆ ಇದೆ, ಅದು ಬೇರೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋಣ, ತಾಸುಗಟ್ಲೆ ಆ ವಿಷಯ ಮಾತಾಡ್ಬೇಕಾಗತ್ತೆ. ವಿಜಯನಗರಕ್ಕೆ ಬಂದು ವಿದ್ಯೆ ಕಲ್ತ್ಕೊಂಡು ಹೋಗಿರ್ತಾರ. ಅವ್ರ ಮೇಲೆ ಆ ಬಾರಮಾಸದ ಪ್ರಭಾವ ಆಗಿರ್ತೈತೆ. ಇವ್ರು ಯಾವಾಗ ಹಿಂಗೆ ಹೇಳಿದ್ರು, ಸ್ವತಃ ರಾಘವೇಂದ್ರ ಶ್ರೀಗಳು ಹೇಳ್ಯಾರಂದ್ಮೇಲೆ ನಾನು ಒಂದು ಅದ್ಭುತವಾದ ಕೃತಿಯನ್ನು ರಚಿಸ್ಬೇಕಂತ 43 ನುಡಿಗಳ ಒಂದು ಕಾವ್ಯವನ್ನು ರಚನೆ ಮಾಡಿ 12 ಮಾಸಗಳು ಚೈತ್ರದಿಂದ ಹಿಡ್ಕೊಂಡು ಫಾಲ್ಗುಣದವರೆಗೆ ಇರುವಂಥ 12 ತಿಂಗಳುಗಳ ಚಿತ್ರಣವನ್ನು ಅವ್ರು ಕಟ್ಟಿಕೊಡ್ತಾರೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಪ್ರೇಯಸಿ ತನ್ನ ವಿರಹ ವೇದನೆಯನ್ನ ಕಟ್ಟಿಕೊಡುವಂತ ಒಂದು ಚಿತ್ರಣ ಅದು 12. ಆದ್ರೆ ಹಾರವರ ಅಂದ್ರೆ ಬ್ರಾಹ್ಮಣರ ಎಲ್ಲಾ ಆಚರಣೆಗಳನ್ನ, ಶ್ರೇಷ್ಠವಾದ ಏಕಾದಶಿ ಯಾವುದು, ಏಕಾದಶಿ ಸಂದರ್ಭದಲ್ಲಿ ಇವ್ರು ಹೆಂಗ ಆಚರಣೆಗಳನ್ನ ಮಾಡ್ತಾರೆ, ಈ ಬೇಸಿಗೆ ಸಂದರ್ಭದಲ್ಲಿ ರಾಯಚೂರಿನ ಪರಿಸರ ಹೆಂಗ್ ಬೇಯ್ತಿರ್ತೈತಿ, ಆ ಬೇಸಿಗೆಯಲ್ಲಿ ಎಂತೆಂಥ ಪಾನೀಯಗಳನ್ನ ಕುಡಿತಾರೆ, ಎಂತೆಂಥ ಆಹಾರ ಪದ್ಧತಿಯನ್ನು ಸ್ವೀಕರಿಸ್ತಾರೆ, ಎಲ್ಲವನ್ನು ದಾಖಲೆ ಮಾಡಿ ಸುಂದರವಾದ ಕಾವ್ಯವನ್ನು ಬೆಳಕರಿದ ರಚನೆ ಮಾಡ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಇಡ್ತಾರೆ. ಒಂದು ಪೂಜೆ ಗೀಜೆ ಮುಗಿಸ್ಕೊಂಡು ಶ್ರೀಗಳು ಕುಂತ್ಕೊಂಡಿರ್ತಾರೆ ಭಕ್ತರ ಜೊತೆಗೆ. ಲಿಂಗಣ್ಣ ಅನ್ನುವಂಥವ್ರು ಬಂದಾರ್ರಿ ಅಂತ ಅಂದ್ಬಿಟ್ರೆ ಒಳಗೆ ಕರ್ಕೊಂಡು ಕುಂದಿರ್ಸ್ತಾರೆ. ಹಿಂಗೆ ಒಂದು ಕಾವ್ಯವನ್ನು ಅವ್ರಿಗೆ ಕೊಡ್ತಾರೆ. ಕೊಟ್ಮೇಲೆ ಅಲ್ಲಪ್ಪ ಅಲ್ಲಿ ಸ್ವತಃ ನೀನೇ ಬಂದಿದ್ದಿ, ಅದು ಏನು ಬರ್ದಿ ಓದಂದಾಗ ಸುಶ್ರಾವ್ಯವಾಗಿ ಆ ಪದ್ಯಗಳನ್ನು ಆಡಿಬಿಡ್ತಾರೆ. ಆ ಕೇಳಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅಂತಾರೆ, ಒಬ್ಬ ಆಚಾರ್ಯನಿಗೆ ಇರಬೇಕಾದ ಎಲ್ಲ ಲಕ್ಷಣಗಳು ಗುಣಗಳು ನಿನ್ನಲ್ಲದವ, ಜಾತಿಯಿಂದ ಆಚಾರತ್ವ ಅನ್ನೋಂಥದ್ದು ಬರೋದಿಲ್ಲ, ನೀನು ನಿಜವಾಗಿ ಇವತ್ತಿನಿಂದ ಲಿಂಗಣ್ಣಾಚಾರ್ಯ ಅಂತ. ಅದಕ್ಕೆ ಅವತ್ತಿಂದ ಅವ್ರಿಗೆ ಲಿಂಗಣ್ಣಾಚಾರ್ಯ ಅಂತಾನೆ ಬಿರುದು ಬರ್ತದೆ. ಲಿಂಗಣ್ಣ ಒಡೆಯ, ಲಿಂಗಣ್ಣಾಚಾರ್ಯ ಅಂತ 2 ಬಿರುದುಗಳು ಲಿಂಗಣ್ಣಾಚಾರ್ಯ ಸಿಗ್ತವೆ. ಇದು ನನ್ನ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ಬಿಡಿತ್ತು. ಒಬ್ಬ ದೊಡ್ಡ ಮಹಾನುಭಾವನಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಬಂದು ಕಾವ್ಯವನ್ನು ಬರೆಸಿರ್ತಕ್ಕಂಥದ್ದು. ನಾನು ಇದ್ರ ಮ್ಯಾಗ ಏನಾದ್ರು ಕೆಲಸ ಮಾಡಿದ್ರೆ
ಹೊಸದನ್ನು ಕೊಡಬಹುದು ಅಂತೇಳಿ ಬಾರಮಾಸದ ಬಗ್ಗೆ ಒಳ ಹೊಕ್ಕು ನೋಡಿದಾಗ ಅಲ್ಲಿ ಇಡೀ ರಾಯಚೂರಿನ ಪರಿಸರ ಒಂದು 12 ತಿಂಗಳದ ಚಿತ್ರಣವನ್ನು ಕಟ್ಟಿಕೊಟ್ಟದ್ದು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ನಾವು ಚೈತ್ರವನ್ನ ಆದಿಮಾಸ ಅಂತ ಕರಿತೀವಿ, ಆದ್ರೆ ಬ್ರಾಹ್ಮಣ ಪದ್ಧತಿಯಲ್ಲಿ ಚೈತ್ರ ಆದಿಮಾಸ ಅಲ್ಲ. ಅಲ್ಲಿ ಆ ಫಾಲ್ಗುಣ ಇದು ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದದಿಂದನೇ ಆರಂಭಿಕ ಮಾಸ ಅಂತ ಮಾಡ್ತಾರೆ. ಅದನ್ನೆಲ್ಲವನ್ನ ತಂದು ಚಿತ್ರ ಕೊಡುವಂಥದ್ದನ್ನು ನಾನು ಅದರಲ್ಲಿ ದಾಖಲೆ ಮಾಡಿ ಇಟ್ಟಿದ್ದೀನಿ. ಮುಂದೆ ಅವರು ಮೊಮ್ಮಗ ವರ್ರಮ್ಯ ರತ್ನಾಕರ ಅಂತ ಒಂದು ಕಾವ್ಯವನ್ನು ಕಟ್ಟಿಕೊಡ್ತಾರೆ. 1976 ಷಟ್ಪದಿಗಳನ್ನು ಒಳಗೊಂಡಿರುವಂಥ ಕಾವ್ಯ ಅದು. ವೀರಶೈವರ 120 ಕಥೆಗಳನ್ನ ಅದರಲ್ಲಿ ಕಟ್ಟಿಕೊಡ್ತಾನೆ. ಗುಬ್ಬಿಯ ಮಲನಾರಿಯರ ಪ್ರಭಾವ ಅವ್ರ ಮೇಲೆ ಆಗಿದೆ. ಅದೆಲ್ಲವುಗಳನ್ನ ನಾನು ಆ ಕಾವ್ಯದಲ್ಲಿ ಚಿತ್ರಣ ಮಾಡಿಕೊಟ್ಟಿನಿ. ಸಂಶೋಧನೆ ನಾನು ಕೈ ಹಾಕಿದ ಮೇಲೆ ಗೊತ್ತಾಯ್ತು, ನಾವು ಕವಿಗಳು ಕಲಾವಿದರು ಕಲ್ಪನೆ ಮಾಡಿಕೊಂಡು ಸೃಷ್ಟಿ ಮಾಡ್ತೀವಿ, ಇಲ್ಲಿ ವಾಸ್ತವ ಚಿತ್ರಣವನ್ನು ಕಟ್ಟಿಕೊಡ್ಬೇಕಾಗುತ್ತೆ. ಇಲ್ಲಿ ಆ ಶಾಹಿ ಮನೆತನದವ್ರ ಪ್ರಭಾವ ಮತ್ತು ವಿಜಯನಗರದ ಸಾಮ್ರಾಟರ ಪ್ರಭಾವ ಎಷ್ಟರ ಮೇಲೆ ಆಗಿದೆ ನಮ್ಮ ರಾಯಚೂರು ನಿಜವಾಗಿಯೂ ರಾಯಚೂರಿನ ಜನ ದಡ್ರ ಅಂತ ಕರೀತಾರೆ. ಕಾರಣದಕ್ಕೆ ಒಂದು ಕಾರಣ ಇದೆ. ಅತ್ತಾಗ ಶಾಹಿಗಳು ಆಡಳಿತ ಮಾಡಿದ್ರು, ಶಿಕ್ಷಣವನ್ನು ಅವ್ರು ಕೊಡಕ್ಕಾಗ್ಲಿಲ್ಲ. ಇತ್ತ ವಿಜಯನಗರದ ಅರಸರು ವಶಪಡಿಸಿಕೊಳ್ತಿದ್ರು, ತತ್ಕ್ಷಣದಲ್ಲಿ ಬಂದವ್ರು. ಹಿಂಗ ನಾವೇನಾಗಿ ಹೋಗ್ಬಿಟ್ಟಿವಿ ಅಂದ್ರ ಯುದ್ಧದ ಆಡುಂಬಲ ಆಗಿಬಿಡ್ತು. ಎಂಥ ದುರಂತ ಅಂದ್ರೆ ಒಂದು ವರ್ಷದಲ್ಲಿ 46ರಿಂದ 120 ಯುದ್ಧಗಳು ನಡೆದವ್ ನಮ್ಮ ಮೇಲೆ. ಹಿಂಗಾಗಿ ದುವಾ ಪ್ರದೇಶದ ಮೇಲೆ. ಅತ್ತಾಗ ಕೃಷ್ಣಾ ನದಿಯ ಫಲವತ್ತಾದ ಪ್ರದೇಶ, ಇತ್ತಾಗ ತುಂಗಭದ್ರಾ ನದಿಯ ಫಲವತ್ತಾದ ಪ್ರದೇಶ. ಇದಕ್ಕಾಗಿ 1320ರಲ್ಲಿ ಸೇವಣರು 1 ಲಕ್ಷ ವರವನ್ನು ಕೊಟ್ಟು ಸ್ವಲ್ಪ ದಿವಸ ಅದನ್ನ ಲೀಜಿಗೆ ಕೆಂಡಿರ್ತಾರೆ. ಇಂತಹ ಪ್ರದೇಶದಲ್ಲಿ ಬದುಕಿರ್ತಕ್ಕಂಥವ್ರು ನಾವಾಗಿರೋದ್ರಿಂದ ನಾವು ವೈಯಕ್ತಿಕ ಸೃಜನಕ್ಕೆ ಬದುಕಿಗೆ ಅವಕಾಶ ಆಗ್ಲೇ ಇಲ್ಲ. ಕೇವಲ ಯುದ್ಧಕ್ಕೆ ತುತ್ತಾಗ್ತಾ ಇದ್ವಿ. ನಾವು ಬೆಳೆದ ಬೆಳೆಗಳು ಆನೆಗೆ, ಕುದುರೆಗೆ, ಅವರು ಸೈನ್ಯದ ತುಷ್ಟೀಕರಣಕ್ಕಾಗಿನೇ ನಾವು ಸರ್ವನಾಶ ಆಗಿ ಹೋಗ್ಬಿಟ್ವಿ. ಅದಕ್ಕಾಗಿ ನಮ್ಮಲ್ಲಿ ಕಾವ್ಯ ಬರಲಿಲ್ಲ. ಆದರೆ ವಚನಕಾರರು ಮತ್ತು ದಾಸರು ಯಾವಾಗ ಬಂದ್ರು ಅಂದ್ರೆ ಈ ಜೀವನನೇ ಭ್ರಮ ನಿರಸನ ಅನ್ನುವಂಥ ಸಂದರ್ಭದಲ್ಲಿ 2ನೇ ಘಟ್ಟದ 3ನೇ ಘಟ್ಟದ ದಾಸರು ರಾಯಚೂರಿನಿಂದನೇ ಬಂದರು. ವಿಜಯದಾಸರು, ಜಗನ್ನಾಥ ದಾಸರು, ಗೋಪಾಲ್ ದಾಸರು, ಪ್ರಾಣೇಶ್ ದಾಸರು, ಕಲ್ಲೂರಿನ ಸುಬ್ಬಣ್ಣ ದಾಸರು, ಅಸ್ಕ್ಯಾಳ ದಾಸರು, ಇವರೆಲ್ಲರೂ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಯಲಾಟಗಳನ್ನ ಬರೆದ್ರು. ಬೇರೆ ಬೇರೆ ಹಾಡುಗಳು, ರಚನೆಗಳನ್ನ ಮಾಡಿ ನಮ್ಮ ಜನರ ಮನಸ್ಸಿನ ಮೇಲೆ ಹೋಗುತ್ತಿ ಹೋದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ಅಂತ ಹೇಳಿದಂಗ, ಇಲ್ಲ ಅದಷ್ಟ ಅಲ್ಲ, ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿ ಅಂತೇಳಿ ನಮ್ಮಲ್ಲಿ ನೋಡಪ್ಪ, ನೀನು ಜೀವನ ಒಂದಿಲ್ಲ ಒಂದ್ ದಿವ್ಸ ಹೋಗ್ತತಿ, ಪ್ರೀತಿಯಿಂದ ಬದುಕಂತ ಕಟ್ಟಿಕೊಟ್ಟಿರೋದ್ರಿಂದ ನಾನು ಆ ಸಂಶೋಧನೆಯಲ್ಲಿ ಇವೆಲ್ಲವುಗಳನ್ನು ಹೇಳೋದಕ್ಕೆ ಸಾಧ್ಯ ಆಯ್ತು. ನನ್ನ ಥೀಸಿಸ್ ಬಹುಶಃ ಇವತ್ತು ಸಮೀಪದಲ್ಲಿ ಪ್ರಕಟಗೊಳ್ತಾ ಇದೆ. ಮಂತ್ರಾಲಯದ ಯತಿವರರು ಈಗಿನ ಇರತಕ್ಕಂಥ ಶ್ರೀಗಳು ಅದನ್ನು ಪ್ರಕಟ ಮಾಡಿಸ್ತೇವೆ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಬಹುಶಃ ಅದು ಪ್ರಕಟ ಆದರೆ ಅದರಲ್ಲಿ ಸುದೀರ್ಘವಾಗಿರುವಂಥ ಚರ್ಚೆ, ಸಂಶೋಧನೆ ನನ್ನ ಅದರಲ್ಲಿದೆ, ತಾವು ನೋಡಬಹುದು ಅದರಲ್ಲಿ ಅಂತ. ಆಮೇಲೆ ನೀವು ಆ PhD ಆದಮೇಲೆ ಅನುಭವ ಪರಂಪರೆಗೆ ಭಾಳ ಒಳ್ಳೆಯದು. ತತ್ವಪದಕಾರ ಬಗ್ಗೆ ಬಹುಶಃ ಕನ್ನಡದಲ್ಲಿ ಹೇರೂರು ವಿರುಪ್ಪನಗೌಡರ ಬಗ್ಗೆ, ಒಡಕಿ ತಾತಪ್ಪಯ್ಯನ ಬಗ್ಗೆ ಸಮಗ್ರವೆನ್ನಬಹುದಾದ ಮಾಹಿತಿಗಳನ್ನು ಭಾಳ ದೊಡ್ಡ ಕ್ಷೇತ್ರ ಕಾರ್ಯದ ಮುಖಾಂತರ ನೀವು ಕಟ್ಟಿಕೊಟ್ಟವರು. ಅದಕ್ಕೊಂದು ನನಗನ್ನಿಸಿದ ಮಟ್ಟಿಗೆ ನಿಮ್ಮ ತಂದೆಯವರ ಪ್ರಭಾವ ಇರ್ಬೋದು ಅಂತ ಅನ್ಕೋತೀನಿ. ಕಲ್ಲು ದೇವರ ಕುಟುಂಬ ಮಂದಿ ಅಂತೇಳಿ ಕನ್ನಡದಲ್ಲಿ ಹೇರೂರು ವಿರುಪ್ಪನಗೌಡರ ಬಗ್ಗೆ ಅಧಿಕೃತವೆನ್ನಬಹುದಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಕೃತಿ ಅದು. ಈಗ ಅದು 3-4 ಮುದ್ರಣಗಳು ಕಂಡಿರ್ತಕ್ಕಂಥ ತಮ್ಮಿಂದ ತಿಳ್ಕೊಂಡೆ. ಆ 4ನೇ ಮುದ್ರಣ ಪಡೆದಿರ್ತಕ್ಕಂಥದ್ದು ಮತ್ತು ಹೇರೂರು ವಿರುಪ್ಪನಗೌಡರ ವ್ಯಕ್ತಿತ್ವ ನಿಜವಾದ ರೀತಿಯಿಂದ ಹೇಗೆ ಸಮುದಾಯ ಒಂದು ವ್ಯಕ್ತಿಯ ಬದುಕನ್ನು, ಸಮಾಜ ಹೇಗೆ ವ್ಯಕ್ತಿಯ ಬದುಕನ್ನು ರೂಪಿಸ್ತದೆ ಅನ್ನೋದನ್ನ ಬಹಳ ಬ್ಯೂಟಿಫುಲ್ ಆಗಿ ಅದರಲ್ಲಿ ಅಪ್ಪ ವಿಶ್ಲೇಷಣೆ ಮಾಡಿದ್ದಾರೆ. ಹೌದು. ಅದಾದ್ಮೇಲೆ ನೀವು ಬಂದಿರೋದು ಈಗ ನಮ್ಮ ಒಡಕಿ ತಾತಪ್ಪನ ಬಗ್ಗೆ. ಬಹಳ ದೊಡ್ಡ ತತ್ವಪದಕಾರ. ನಮ್ಮ ಭಾಗದಲ್ಲಿ ಚಿದಾನಂದ ಅವಧೂತರು, ಹೇರೂರು ವಿರುಪ್ಪನಗೌಡರು, ಒಡಕಿ ತಾತಪ್ಪನಂತ ತತ್ವಪದಕಾರ ಬಹಳ ಜನ ಇದ್ದಾರೆ. ನೀವು ಒಡಕಿ ತಾತಪ್ಪನ ಬಗ್ಗೆ ಹೋಲಿಕೆ ಅಂತ ಹೇಳೋದು? ಗುಂಡೂರವರೇ, ನಾನು ನೀವು ಹೇಳಿದ ಹಾಗೆ ನಮ್ಮ ತಂದೆಯವ್ರ ಪ್ರಭಾವ ಆಯ್ತು. ನಾವು ಹೇರೂರಿಗೆ ಭಾಳ ಬಡತನ ಇದ್ದಿದ್ದರಿಂದ ಹೇರೂರಿಗೆ ಬಂದ್ವಿ. ಬಹುತೇಕ ಜನರು ಗಂಗಾವತಿ ಕಾರಿಟಿಗೆ ಅಂದ ತಕ್ಷಣ ಶ್ರೀಮಂತ ಏರಿಯಾ ಅಂತ ಕರೀತಾರೆ. ಆದ್ರೆ ನಮಗೂ ಕೂಡ ಭಯಂಕರ ಬಡತನ ಪರಿಸ್ಥಿತಿ ಬಂದಾಗ ಹೇರೂರಿಗೆ ಬಂದ್ವಿ. ಹೇರೂರಿಗೆ ಬಂದಾಗ ವಿರುಪ್ಪಣ ತಾತನ ವಂಶಸ್ಥರಿಗೆ ಸಂಪರ್ಕ ಬಂತು. ನಮ್ಮ ತಂದೆಯವರು ಆ ಕೆಲಸವನ್ನು 1985ರಾಗನೇ ಫೀಲ್ಡ್ ವರ್ಕ್ ಅಂತ ನಮ್ಗೆ ಗೊತ್ತಿರಲಾರ್ದಾಗ, ನಾವು ಹೈಸ್ಕೂಲ್ ಸ್ಟೂಡೆಂಟ್, ನಾನು ಅವಾಗ ಫೀಲ್ಡ್ ವರ್ಕ್ ಮಾಡ್ಕೊಂಡು ಬಂದು ಹಿರೇಪಂಪನಗೌಡರು ಅಂತೇಳಿ ವಿರುಪ್ಪನಗೌಡರ ವಂಶಸ್ಥರು, ಅವರು ಪ್ರತಿ ಹಳ್ಳಿಗಳಿಗೆ ಕಳಿಸ್ಕೊಡ್ತಿದ್ದು. ಹೋಗಿ ಮಾಹಿತಿಗಳನ್ನು ದಾಖಲೆ ಮಾಡ್ಕೊಂಡ್ಬಂದು ಪುಸ್ತಕವನ್ನು ಬರೆದ್ರು. ಶಿವರುದ್ರಪ್ಪನವ್ರು ಅಂತಿದ್ರು, ನಮ್ಮಪ್ಪವರು. ಆ ಕೃತಿ ಹೊರಗೆ ಬಂತು. 4ನೇ ಸಂಪುಟ ಬರ್ತಾ ಇದೆ. ಇಲ್ಲೇ ಅದ ಕೃತಿ ಇದೆ, ತೋರಿಸ್ತೀನಿ, ಒಂದು ನಿಮಿಷ. ಆ ಪ್ರಭಾವ ನಮ್ಮ ಮೇಲೆ ಆಯ್ತು. ಆದ್ಮೇಲೆ ನಿಮ್ಮನ್ನ ಸಂಪರ್ಕ ಬಂತು. ಅವರು ಒಡಕೆಪ್ಪ ತಾತನವ್ರ ಗುರುಗಳು ನಿಮ್ಮೂರವ್ರು, ಗುಂಡೂರು ಭೀಮೇಶ್. ಅಲ್ಲಗಿರಿ ಅವ್ರ ಮುಂದೆ ನಾನು ಈ ವಿಷಯವನ್ನೇ ಎತ್ತಿದೆ. ಅಲ್ಲಗಿರಿರಾಜ್ ನಾವು ನಮ್ಮ ಬಾಲ್ಯ ಸ್ನೇಹಿತರು, ನಮ್ಮ ಜೂನಿಯರ್ ಅವರು. ನೀವು ನಮ್ಮ ಜೂನಿಯರ್ ಡಿಗ್ರಿಯಲ್ಲಿ, ಅವ್ರ ಹೈಸ್ಕೂಲ್ನಲ್ಲಿ ಜೂನಿಯರು.
ಅವರು ನಾವು ಮಾತಾಡ್ಕೊಂಡ್ಮೇಲೆ ಇಲ್ಲ ನಾನು ಬರ್ತೀನಪ್ಪ ಹೋಗ್ಬಿಡೋಣ ಅಂತೇಳಿ ಸುಮಾರು 1 ವರ್ಷ ಒಂದು ಅಮಾಸಿ ಒಂದು ಉಣಿವು ಉಳಿಲಿಲ್ಲ. ಅಮಾಸಿ ಉಣಿವು ಮಾತ್ರ ಜಾಗೃತ ಸ್ಥಾನಗಳು. ವಡಿಕೆಲಿಂದ ಪ್ರಾರಂಭ ಮಾಡಿದ್ವಿ ನಾವು. ಆದ್ರೆ ವಡಿಕೆಗೆ ಅವ್ರ ಬಗ್ಗೆ ಮಾಹಿತಿ ಸರಿ ಸಿಗಲಿಲ್ಲ. ಆತಾಗ ಲಿಂಗಸೂರು ತಾಲೂಕಿನ ಯಲಗಟ್ಟಿಯಲ್ಲಿ ಬಹಳಷ್ಟು ಮಾಹಿತಿಗಳು ಸಿಕ್ಕು. ನೋಡ್ರಿ, ಆತಗ ವಡಿಕೆಪ್ಪ ಆತಗ ಒಬ್ಬ ನಾಯಕ ಗುರುಗಳು, ಆತ ಅಕ್ಕಸಾಲಿ ಸಮುದಾಯದತ್ತ. ಮತ್ತೆ ಆತ ಲಗ್ನ ಮಾಡ್ಕೊಂಡಿದ್ದು ಕುರುಬರು ಅಸ್ಪೃಶ್ಯರು ಅನ್ನುವಂಥ ಮಾದರು ಮತ್ತು ನಾಯಕರು 4 ಹೆಣ್ಮಕ್ಳನ್ನ ಲಗ್ನ ಮಾಡ್ಕೊಂತಾನ. ಮೊದಲು ಫಸ್ಟ್ಗೆ ಒಂದು ರೆವಲ್ಯೂಷನ್ ಪ್ರಾರಂಭ ಮಾಡಿದ ಮಾದ್ರ ಮನೆಯಲ್ಲಿ ಲಗ್ನ ಮಾಡ್ಕೊಂತ. ಆತನ ಕುಲದಿಂದ ಹೊರಗಿಟ್ಟು ಬಿಡ್ತಾರೆ, ನಡಿ ನೀನು ಇಂಥವೆಲ್ಲ ಮಾಡ್ತಿಂತೆ. ದುರ್ದೈವಕ್ಕೆ ಆ ಹೆಣ್ಮಕ್ಳು ತೀರ್ಕೊಂಡ್ಬಿಡ್ತಾರೆ. ಮುಂದ ಆ ನಾಯಕರ ಮನೆಯಲ್ಲಿ ಲಗ್ನ ಮಾಡ್ಕೊಂತ, ಮುಂದೆ ಮತ್ತೆ ಅಕ್ಸಾಡ್ರ ಮನೆಗೂ ಕೂಡ ಲಗ್ನ ಮಾಡ್ಕೊಂತಾನೆ. ಅಂದ್ರೆ ಹೆಣ್ಮಕ್ಳು ತೀರ್ಕೊಂಡ್ಮೇಲೆ ಊರಿನ ಜನರೇ ನಿಂತ್ಕೊಂಡು ಯಪ್ಪ ನೀನು ಲಗ್ನ ಮಾಡ್ಕೋಬೇಕಂತ ಹೇಳಿ ಮಾಡ್ತಾರೆ. ಆತ ನೋಡ್ರಿ, ಸಂಸಾರ ಮತ್ತು ಆಧ್ಯಾತ್ಮವನ್ನು ಎರಡೂ ತೂಗಿಸಿರ್ತಕ್ಕಂಥ ಬಹುದೊಡ್ಡ ವ್ಯಕ್ತಿ ವಡಿಕಿತ. ಆತಗ ಅಂತಾರೆ, ಇತಗ್ಯಾ ಗುರು ದೀಕ್ಷಾ ಅಂತ ಹೇಳ. 108 ನಾಯಿ ಬೊಗಳಿದರೇನು, ಸೇರದ ನಾಯಿ ಒದರಿದರೇನು, ಗುರುವಿನ ಕೂಡಿದನೆ ಅರಿವಿನ ಮನೆಯೊಳಗೆ ಅಂತ ಆತ ಹೇಳ್ತಾನೆ. ಆ ಅರಿವಿನ ಮನೆಯೊಳಗೆ ಕೂಡ್ಬೇಕಾಗಿದ್ರೆ ಜಾತಿ ಇಲ್ಲ, ಧರ್ಮ ಇಲ್ಲ, ಇವ್ಯಾವು ಎಲ್ಲವೂ ಸುಳ್ಳು. ಮನುಷ್ಯ ಜೀವ ಅನ್ನುವಂಥದ್ದು, ಆತ್ಮ ಅನ್ನುವಂಥದ್ದು ನೀತಿಗಾಗಿ ಬದುಕಿದ್ರೆ ಬಹಳ ಸುಂದರವಾದ ಬದುಕನ್ನು ಕಟ್ಟಿಕೊಡ್ಬೋದು ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಅದನ್ನ. ಹಾಗಾಗಿ ನಾನು ಇಲ್ಲಿ ಮಸ್ಕಿ ತಾಲೂಕಿನ ಉದ್ಬಾಳ ಒಲ್ಲೂರ್ಲಿಂದ ಹಿಡ್ಕೊಂಡು ಲಿಂಗಸೂರು ತಾಲೂಕಿನ ಯಲಗಟ್ಟಿ ಹಟ್ಟಿ, ಆ ಕಡೆ ಸುರಪುರ ತಾಲೂಕು, ಮಾನ್ವಿ ತಾಲೂಕು, ಅದು ಇಡೀ ರಾಯಚೂರು ಜಿಲ್ಲಾ ಅಷ್ಟೇ ಅಲ್ಲ, ಕೊಪ್ಪಳ ಜಿಲ್ಲೆಯಲ್ಲಿ ಕನಕಗಿರಿ, ನವಲಿ, ವಡಿಕಿ, ಮತ್ತೆ ನೀವು ಆ ಕಡೆಗೆ ಇನ್ನು ಸ್ವಲ್ಪ ಮುಂದೆ ಗದಗಿನಲ್ಲೂ ಕೂಡ ಆತನ ಹಾಡುಗಳನ್ನ ಹಾಡೋದನ್ನ ಕೇಳ್ಕೊಂಡು. ಕಂಪ್ಲಿ ಅಂತೂ ನಾವು ನೀವು ಹೋಗಿ ಬಂದಿವಿ ಅವ್ರದ್ದು ಗುರುಗಳು ಗದ್ದಿಗೆ. ಕಂಪ್ಲಿ ಅಂದ್ರೆ ಬಳ್ಳಾರಿ ಜಿಲ್ಲಾ, ಹೊಸಪೇಟೆ ಜಿಲ್ಲಾ, ಹೀಗೆ ಸುಮಾರು 10 ಜಿಲ್ಲೆಗಳಲ್ಲಿ. ಮುಂದೆ ಆತನ ಪ್ರಭಾವ ಎಷ್ಟಾಯ್ತಂದ್ರ ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲಿ ಆತನ ಶಿಷ್ಯಗಳು ಇರ್ತಾವೆ, ಬಾಂಬೆಯಲ್ಲಿ ಕೂಡ ಆತನ ಆಚರಣೆಗಳು ನಡೀತಾವೆ. ಮತ್ತೆ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ಆತನ ಹಾಡುಗಳನ್ನ ಕೇಳ್ಕೊಂಡು ದಾಖಲೆ ಮಾಡ್ಕೊಂಡು ಬಂದೀನಿ. ಬಹಳ ದೊಡ್ಡ ಕೆಲಸ ಅದು. ಆತನು 113 ಹಾಡುಗಳು ಈಗ ಆಲ್ರೆಡಿ ಇದ್ದವು. ನಾನು ಅದನ್ನು ಪರಿಷ್ಕರಣೆ ಮಾಡಿ ಅದು ತಪ್ಪಿರ್ಲಾರ್ದಂತೆ ಅವ್ರ ಮಗಳು ಜ್ಯೋತಮ್ಮ ಅಂತೇಳಿ, ಜ್ಯೋತಮ್ಮನ ಇವತ್ತು ರಾಜ್ಯ ಮಟ್ಟದ ಹಾಡುಗಾರ್ತಿಯನ್ನಾಗಿ ನಾವು ಕರ್ಕೊಂಡು ಹೋಗಿದ್ವಿ ಮಂಡ್ಯಕ್ಕ. ಬಹಳ ಖುಷಿ ಪಟ್ಬಿಟ್ರಲ್ಲಿ ಜನ. ಮೂಲ ಧಾಟಿಯಲ್ಲಿ ಆಡ್ತಾಳ ಅಮ್ಮ. ಇವತ್ತಿಗೂ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನಮ್ಮ ಮನೆಗೆ ಬರ್ತಾಳ. ವಡಿಕೆಪ್ಪ ತಾತನವ್ರು ತೀರ್ಕೊಂಡಾಗ 6 ತಿಂಗಳು ಕೂಸದು. ಆ ಅಮ್ಮನಿಗೆ ಬಹಳ ದಟ್ಟವಾದ ಪ್ರಭಾವ ಆಗಿದೆ. ಹಾಡುಗಳನ್ನ ಮುಂದೆ ಕಲ್ತ್ಕೊಂಡು ಬಂದು ಆಡ್ತಾಳೆ. ಆ ಹಾಡುಗಳನ್ನು ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಅದು ನನ್ನ ಮೇಲೆ ಪ್ರಭಾವ ಬೀರ್ತು. ನಾನು 108 ನಾಯಿ ಬೊಗಳಿದ್ರಿ ಅನ್ನುವಂಥದ್ದನ್ನ ಈಗ ನಿಮ್ಮ ಹೆಸರು ಕೂಡ ಅದರಲ್ಲಿದೆ. ಕಾರಣ ಏನಂದ್ರೆ ನೀವು ಅವ್ರ ಗುರುಗಳನ್ನ ಹುಡುಕ ಸಂದರ್ಭ ನಿಮ್ಗೆ ಬಹಳ ಸಹಾಯ ಮಾಡಿದ್ವಿ. ಅಂದ್ರೆ ನಾನು ಫೀಲ್ಡ್ ವರ್ಕಿಗೆ ಹೋಗಿದ್ದು. ಫೀಲ್ಡ್ ವರ್ಕ್ ನನಗೆ ಬಹಳ ದೊಡ್ಡ. ಯಾವಾಗ ನಾನು ಈ ರಾಘವೇಂದ್ರ ಸ್ವಾಮಿಗಳದ್ದು ಥೀಸಿಸ್ ಮಾಡಿದ್ನಲ್ಲ ಕಲ್ಲೂರು ಲಿಂಗಣ್ಣ ಮಂತನ, ಅಲ್ಲಿ ತತ್ವಪದಕಾರರ ದಟ್ಟವಾದ ಪ್ರಭಾವ ಇದೆ. ಅದಕ್ಕೆ ತತ್ವಪದಕಾರ ನಾನು ಓದಿದ್ದು ಸುಳ್ಳು ಅನಿಸಿದ್ದ ಅವಾಗ. ಜನಸಾಮಾನ್ಯರು ಎಷ್ಟು ಪಂಡಿತರಪ್ಪ, ಎಷ್ಟು ಜ್ಞಾನಿಗಳು, ಅವರು ಎಷ್ಟು ದೊಡ್ಡದು ಅನ್ನುವಂಥದ್ದು ನನಗೆ ಅರ್ಥ ಆಗಿರದೆ, ಅದಕ್ಕಾಗಿ ನಾನು ತತ್ವಪದಕ್ಕೆ ಬರ್ಬೇಕಾಯ್ತು ನಾನು. ಸರ್, ಅದಾದ್ಮೇಲೆ ನೀವು ಈ ಕವನ ಸಂಕಲನ ಕೊಳ್ಳಿದ್ರೆ ಮತ್ತೆ ಸೂರ್ಯ ಕಂದೀಲು ಹಿಡಿದು ಬರ್ಲಿ ಅಂತ. ಸೂರ್ಯ ಕಂದೀಲು ಹಿಡಿದು ಬರ್ಲಿ ಅನ್ನೋ ಸಂಕಲನ ಬಂದ ಮೇಲೆ ನೀವು ಸ್ವಲ್ಪ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬರ್ಲಿಕ್ಕೆ ಶುರು ಆಯ್ತು. ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರ 9 ಟಾಪ್ ಪುಸ್ತಕಗಳಲ್ಲಿ, ಉತ್ತಮ ಪುಸ್ತಕಗಳಲ್ಲಿ ನಿಮ್ದು ಒಂದು ಕವನ ಸಂಕಲನ ಅಂತ ಪರಿಗಣಿತ ಆಗಿತ್ತು. ಅಂದ್ರೆ ಅಂತಿಮ ಹಂತಕ್ಕೆ ಕಾಂಪಿಟೇಟ್ ಮಾಡ್ತು ನಿಮ್ಮ ಸೂರ್ಯ ಕಂದೀಲು ಹಿಡಿದು ಬರಲಿ. ನಿಮಗೆ ಈ ಮೊದಲಿಗೆ ಪಣತಿ ಮತ್ತು ಮಹಾನವಮಿ ಮೊದಲೇ ಕವನ ಸಂಕಲನ, ಆಮೇಲೆ ಸಂಶೋಧನೆ ಹೊರಳಿದ್ರಿ. ಬಹಳ ಸುದೀರ್ಘ ಅವಧಿ, ಒಂದ್ ಸುಮಾರು 10-15 ವರ್ಷ ನೀವು ಸಂಶೋಧನೆಯಲ್ಲೇ ಮುಳುಗಿದ್ರಿ. ಎಕ್ದಮ್ ನೀವು ಸೂರ್ಯ ಕಂದೀಲು ಹಿಡಿದು ಬರಲಿ ಮುಖಾಂತರ ಮತ್ತೆ ವಾಪಸ್ ಬಂದ್ರಿ ಕಾವ್ಯ ಮಾರ್ಗಕ್ಕೆ. ಏನ್ ಕಾರಣ ಏನಿದೆ? ಇಲ್ಲ, ಅದು ಏನಾಯ್ತು ಅಂದ್ರೆ ಮೈಸೂರಿನ ಕವಿಗೋಷ್ಠಿಗೆ ನನ್ನ ಹೆಸರು ಸೆಲೆಕ್ಷನ್ ಆಯ್ತು. ಅಲ್ಲಿರೋಂಥ ಅವರು ಪ್ರೊಫೆಸರ್ ಲೋಲಾಕ್ಷಿ ಅನ್ನೋರು ಫೋನ್ ಮಾಡಿದ್ರು, ನಿಮ್ಮ 2 ಕವನ ಸಂಕಲನಗಳಿದ್ದಾವ ಅಂದ್ರು. ಇಲ್ರಿ ಮೇಡಮ್ ಅಂದೆ. ಹಂಗಂದ್ರೆ ಇಲ್ಲ, ನಮ್ದೊಂದು ಪ್ರೊಸೀಜರ್ ಇದೆ, 2 ಕವನ ಸಂಕಲನಗಳಾಗಬೇಕು ಅಂದ್ರು. ಆಲ್ರೆಡಿ ನನ್ನ ಹತ್ರ ಕವನಗಳು ಇದ್ವು, ಬರಿತಾ ಇದ್ದೆ ಅವಾಗ ಅಲ್ಲಿ. ಅಗ್ನಿಯಲ್ಲಿ ನನ್ನ ಪ್ರಕಟ ಆದವು, ಹಾಯ್ ಬೆಂಗಳೂರಿನಲ್ಲಿ ಪ್ರಕಟ ಆದವು, ಪ್ರಜಾವಾಣಿಯಲ್ಲೂ ಕೂಡ ಪ್ರಕಟ ಆಯ್ತು. ಹೊಸತು ಅನ್ನುವಂಥದ್ರಲ್ಲೂ ಕೂಡ ನನ್ನ ಕವನಗಳು ಹೊಸ ಮನುಷ್ಯ ಅಂತ DS ನಾಗಭೂಷಣ ಅವರಲ್ಲಿ ಬಂದಿದ್ದು. ಇದನ್ನ ಕೂಡಿಸಿ ಒಂದ್ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಅವರು ಡ್ರಾಪ್ ಔಟ್ ಮಾಡ್ಬಿಟ್ರೆ ನಾನು ಮೈಸೂರಿನ ದಸರಾ ಕವಿಗೋಷ್ಠಿ ತಗೊಳ್ಳಿಲ್ಲ. ನಾನು ಬರ್ದದ್ದು ಇವೆಲ್ಲ ಹಿಂಗಾಯ್ತು ಅಂತೇಳಿ ಮನಸ್ಸಿಗೆ ಇದನಿಸ್ತು. ಮುಂದೆ ನಾನು ಸೂರ್ಯ ಕಂದೀಲು ಹಿಡಿದಿರ್ಲಿ ಅನ್ನುವಂಥದ್ದು, ಸೂರ್ಯ ಕಂದೀಲು ಹಿಡಿದು ಬರಲಿ. ಅಲ್ಲ ಗಿರಿರಾಜನೇ ಅದಕ್ಕೆ ಮುಖಪುಟಕ್ಕ ಮತ್ತು ಅದಕ್ಕೆಲ್ಲ ಮೂಲ ಕಾರಣೀಭೂತ ಮನುಷ್ಯ. ಹೆಸರಿಗೂ ಕೂಡ ಅತ್ನ ಹೇಳಿದೆ, ಒಳ್ಳೆ ಪದ್ಯ ಬರ್ದಿರಿ, ಇದನ್ನ ಮುಖಪುಟಕ್ಕೆ ಹೆಸರು ಇಟ್ಟುಬಿಡೋಣ ಕಾವ್ಯದ ತಲೆ ಬರಕ್ಕಂತ ಕೊಟ್ಟಿವಿ. ಕೊಟ್ಟ ಮೇಲೆ ಅದು ಮುಂದ ಜೂರಿಗಳು 2022ರಲ್ಲಿ
ಜೂರಿಗಳು 9 ಕೃತಿಗಳನ್ನ ಸೆಲೆಕ್ಷನ್ ಮಾಡಿದ್ರು. 7ನೇ ಕೃತಿನೇ ನಂದು. ನಿಮ್ದು. ಹ್ಮ್. ಅವಾಗ ನಟರಾಜ್ ಬೂದಾಳ್ ಅವ್ರದ್ದು ಹ್ಮ್. ಆ ಕೃತಿ ಅದ್ರಾಗ, ಹ್ಮ್. ಮೂಡ್ನಕೋಡಿ ಚಿನ್ನಸ್ವಾಮಿ ಅವ್ರದ್ದು, ಮತ್ತೆ ಮೈಸೂರಿನ ವಿದ್ವಾಂಸರದ್ದು ಎಲ್ಲ ಓದು. ನಂದು 7ನೇ ಕೃತಿಯಾಗಿ ಹೋಯ್ತು, ಬಟ್ ಸೆಲೆಕ್ಷನ್ ಆಗಲಿಲ್ಲ. ಆ ವರ್ಷ 2022ರಲ್ಲಿ ಮೂಡ್ನಕೋಡಿ ಚಿನ್ನಸ್ವಾಮಿ ಅವರು ಬಹಳ ಅದ್ಭುತವಾಗಿರುವಂತ ಬರಹಗಾರದು ಹೌದು. ಬಂತು. ನಂದು ಬಂದಿಲ್ಲ ಅಂದ್ರೂ ಕೂಡ ನಾವು ಸಾಮಾನ್ಯ ಮನುಷ್ಯಂದ ಅಲ್ಲಿವರೆಗೆ ಹೋಗಿದೆಯಲ್ಲ, ಅದೇ ನನಗೆ ಪ್ರಶಸ್ತಿಗಷ್ಟೇ ಖುಷಿಯಾಗಿತ್ತು. ಸಂತೋಷ ಅಂತ. ಹ್ಮ್. ಸರ್, ನೀವು ಈಗ ಗಂಗಾವತಿಯಿಂದ ಪ್ರಾರಂಭ ಆದಂಥದ್ದು, ನಿಮ್ಮ ವೃತ್ತಿ ಮಾನ್ವಿಯಿಂದ ಇಲ್ಲ, ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ಕಾರ್ಟಿಗೆ ಕಾರಟಗಿ. ನಂದು. ಅಂದ್ರೆ ನೀವು ಉಪನ್ಯಾಸಕರೇ ಕಾರಟಗಿಯಲ್ಲಿ ಕೆಲಸ ಇಲ್ಲ, ಪ್ರಿನ್ಸಿಪಾಲ್ ಆಗಿನೇ ಕೊಟ್ಟರು ನನಗೆ. ಗದಗಿನ ಶ್ರೀಗಳು CMN ಕಾಲೇಜ್ಗೆ ಫೌಂಡರ್ ಪ್ರಿನ್ಸಿಪಾಲ್ ನಾನು. ಹ್ಮ್. ಅವಾಗ 3 ವರ್ಷ ನನ್ನ ಕೈ ಕಲ್ತಾರಲ್ಲ, ಈಗೆಲ್ಲ ದೊಡ್ಡ ದೊಡ್ಡ ಗಣ್ಯ ಮಾನ್ಯರು. ಹೌದು. ಅಂದ್ರೆ ನೀವು ವೃತ್ತಿ ಶುರು ಆದದ್ದು ಕಾರ್ಟಿಗಿಲಿಂದಾನೆ. ಕಾರಟಗಿಯಿಂದ ಕಾರ್ಟಿಗೆ ಪ್ರಿನ್ಸಿಪಾಲ್ ಆಗಿ. ಪ್ರಿನ್ಸಿಪಾಲ್ನೇ ಸ್ಟಾರ್ಟಿಂಗ್ ಪ್ರಿನ್ಸಿಪಾಲ್ ನಾನು. ಹ್ಮ್. ವಿಜಯ್ ವೈದ್ಯ ಇದು ನಾರಾಯಣ ವೈದ್ಯರು ನಾವು ಇಬ್ರು ಅಪಾಯಿಂಟ್ಮೆಂಟ್ ಆದ್ವಿ. ಹ್ಮ್. 8 ದಿವಸಕ್ಕೆ ನನಗೆ ಪ್ರಿನ್ಸಿಪಾಲ್ ಅಂತ ಆದೇಶ ಬಂತು. ಹ್ಮ್. ಲೆಕ್ಚರ್ಗೆ ಅಪಾಯಿಂಟ್ಮೆಂಟ್ ಆದ್ವಿ, ಬಂತು. ಹ್ಮ್. ಮುಂದ ನಾನು ಒಂದು 3 ವರ್ಷ ಮಾಡಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗ್ತಲ್ಲ, ಹ್ಮ್. ನಾನು ಮಾನ್ವಿಗೆ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆದ್ಮೇಲೆ ಇದನ್ನ ಬಿಟ್ಟು ಹೋದೆ. ಹ್ಮ್. ಹೀಗಾಗಿ ಪ್ರಾರಂಭ ಆಗಿರೋದೇ ನಾನು ಕಾರ್ಟಿಗಿಂದ ಕಾರಟಗಿ ನೌಕರಿ ನಂದು. ನೌಕರಿ. ಹ್ಮ್. ಈಗ ನೀವು ಕಾರಟಗಿ ಆದ್ಮೇಲೆ ಮಾನ್ವಿ. ಮಾನ್ವಿಗೆ ಹೋದೆ. ಹ್ಮ್. ಮಾನ್ವಿಲಿಂದ ಲಿಂಗಸೂರಿಗೆ ಬಂದೆ. ಹ್ಮ್. ಮತ್ತೆ ಜಾಲಹಳ್ಳಿ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಅಂತ ಕೊಟ್ರು. ಹ್ಮ್. 15 ವರ್ಷ ಪ್ರಿನ್ಸಿಪಾಲ್ ನಾಗಿ ನಾನು ಸೇವೆಯನ್ನ ಸಲ್ಲಿಸಿದ್ದು. ಸಲ್ಲಿಸಿದ್ದು. ಹ್ಮ್. ಆದ್ರೂ ಕೂಡ ನಿಮ್ದು ಮತ್ತೆ ತವ್ರ ಮನೆ ಕಡೆ ಕಾರಟಗಿ ಕಡೆ ಮನಸ್ಸು ಮನಸ್ಸು ಹೇಳ್ತೈತಿ. ಈಗ ಬಹುಶಃ ಈಗ ಒಂದು ಟ್ರಾನ್ಸ್ಫರ್ ಇದೆ, ಟ್ರಾನ್ಸ್ಫರ್ ಇಲ್ಲೆಲ್ಲೇ ಕೊಟ್ಟರು ಕೊಡಬಹುದು ಅಂತ ಅನಿಸ್ತದೆ. ಈಗ ಸರ್, ನೀವು ಇಷ್ಟೆಲ್ಲ ಸಾಹಿತ್ಯದಲ್ಲಿ ಚರ್ಚೆ ಮಾಡಿದ್ರಿ, ನಿಮಗೆ ಹಳೆಗನ್ನಡ ಕಾವ್ಯದ ರುಚಿ ಇತ್ತು ಮತ್ತು ಅದರ ಬಗ್ಗೆ ಆಸಕ್ತಿ ಹೆಚ್ಚಿತ್ತು, ಕೃತಿಗಳನ್ನು ತಂದ್ರಿ, ನಿಮ್ಗೆ ಅದ್ರ ತಕ್ಕಂಗೆ ಗೌರವ ಆಧಾರಗಳು ಕೂಡ ಸಿಕ್ಕು, ಮತ್ತು ವಿಶೇಷವಾಗಿ ಕನಕ ಸಂಶೋಧನಾ ಅಧ್ಯಯನ ಕೇಂದ್ರ ಸದಸ್ಯರಾಗಿ ಕೂಡ ಕೆಲವು ವರ್ಷ ಕೆಲಸ ಮಾಡಿದ್ರಿ. ಈಗ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ರಿ. ನೀವು ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಯೋಜನೆಗಳೇನವ ಭವಿಷ್ಯದಲ್ಲಿ? ಈಗ ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಇದನ್ನ ನಮ್ಮ ಭಾಗದಲ್ಲಿ ಜಯತೀರ್ಥ ರಾಜ ಪುರೋಹಿತರಂತ ರಾಷ್ಟ್ರ ಮಟ್ಟದ ಒಬ್ಬ ದೊಡ್ಡ ಬರಹಗಾರರಾಗಿ ಹೋಗ್ಯಾರ. ಶಾಂತರಸರು, ಸಿದ್ದಯ್ಯ ಪುರಾಣಿಕರ ಜೊತೆಗೆ ಅನ್ನದಾನಯ್ಯ ಪುರಾಣಿಕರು ಅಂತ ಕೂಡ ಆಗಿದ್ದಾರೆ. ಬಟ್ ಅವ್ರ ಈಗ ದಾಖಲೆಯಲ್ಲಿ ಮರ್ತೋಗ ಅನ್ನೋ ಸ್ಥಿತಿಗೆ ಬಂದಾಗ ಶಾಂತರಸದ ಸೆಂಚುನರಿ ಮಾಡಿದ್ವಿ ಮೊನ್ನೆ, ಶತಮಾನೋತ್ಸವ ಆಚರಣೆಯನ್ನು ರಾಯಚೂರಿನಲ್ಲಿ ಮಾಡಿದ್ವಿ. ಅದೇ ರೀತಿಯಾಗಿ ನಿಮ್ಗೆ ನಾನು ಈಗ ಆಲ್ರೆಡಿ ಅಜ್ಮೀರ್ ನಂದಾಪುರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕೊಪ್ಪಳ ಜಿಲ್ಲೆಯಿಂದ ಬಹಳ ದೊಡ್ಡ ಕನ್ನಡ ಕಟ್ಟಿರ್ತಕ್ಕಂಥ ಮಹಾತ್ಮರಾದ ಗಂಗಾವತಿಯಿಂದ ರಾಘವೇಂದ್ರ ರಾವ್ ಜಜ್ಬಾ, ಅದೇ ರೀತಿಯಾಗಿ ನಮ್ಮ ಜಯತೀರ್ಥ ರಾಜಪುರೋಹಿತರಂತವ್ರು ಕನಗಿರಿಯಲ್ಲಿ ನಾನು ಓದಿರೋದ್ರಿಂದ ಅವ್ರ ಪ್ರಭಾವ ನಮ್ಮ ಮೇಲೆ ಇದೆ, ಅದಕ್ಕಾಗಿ ಮಾಡ್ಬೇಕಂತದ್ದಿದೆ. ಜೊತೆಗೆ ಚಕೋರ ಕಾರ್ಯಕ್ರಮದ ಮುಖಾಂತರ ನಾನು ನಿಮ್ ಜೊತೆಗೆ ಮಾತಾಡೀನಿ ಈಗ ಆಲ್ರೆಡಿ. ಏನಂತಂದ್ರೆ DK ಭೀಮಸೇನ್ ರಾಯರನ್ನ ಮರ್ತು ಬಿಟ್ಟಿವಿ, ಮಾನ್ವಿ ನರಸಿಂಹ ರಾಯರನ್ನ ಮರ್ತು ಬಿಟ್ಟಿವಿ, ಕನ್ನಡ ಕಟ್ಟಿರತಕ್ಕಂಥ ಮಹಾನುಭಾವರು ಕಪಟರಾಳ್ ಕೃಷ್ಣರಾಯರನ್ನ ಮರ್ತು ಬಿಟ್ಟಿವಿ, ತವಗ ಭೀಮಸೇನ್ ಇವ್ರೆಲ್ಲರದ್ದು ಕೆಲಸಗಳನ್ನ ಮಾಡ್ಬೇಕಾದ ಜವಾಬ್ದಾರಿ ಸಾಹಿತ್ಯ ಅಕಾಡೆಮಿ ಮೆಂಬರ್ನಾಗ ನನ್ನ ಮೇಲೆ ಇದೆ. ನಮ್ಮ ಅಜ್ಮೀರ್ ನಂದಾಪುರ ನಮ್ಗೆ ತುಂಬಾ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮಂತವ್ರೆಲ್ಲರೂ ದೊಡ್ಡ ಪಡೆನೇ ಇದೆ. ಮತ್ತೆ SV ಪಾಟೀಲ್ ಗುಂಡೂರ್ ಅವರು 500ಕ್ಕೂ ಮಿಕ್ಕಿ ಕೃತಿಗಳನ್ನು ರಚನೆ ಮಾಡಿ ನೀನು ಮಾಡಪ್ಪ ಒಳ್ಳೆ ಕೆಲಸಗಳನ್ನ ನಾನು ಬೆನ್ನಲ್ಲಿ ಇದ್ದೀನಿ ಅಂತ ಹೇಳ್ಯಾರ. ಲಿಂಗಾರೆಡ್ಡಿ ಆಲೂರು ಅಂತ ಸೌಹೃದಯರು ನಮ್ಗಿದ್ದಾರೆ. ಗೊಂಡವಾಳ ಅವ್ರನ್ನ ನೆನೆಸ್ಬೇಕು. ನಾನು ಏನೇ ಮಾತಾಡಿದ್ರೆ ಸಹಿತ ಗೊಂಡವಾಳ ಚಿಲ್ಕರಾಗಿ ಅವ್ರನ್ನ ಕರೆಸ್ರಿ ಅಂತೇಳಿ ಕರೆಸಿ ನಮ್ಗೆಲ್ಲ ಇದು ಮಾಡ್ತಿದ್ರು. ಇತ್ತಿತ್ತಲಾಗಿ ಜಾಜಿ ಅವರು, ಮುಮ್ತಾಜ್ ಬೇಗಂ ಅವರು ಬಹಳ ದೊಡ್ಡ ಸಹಾಯ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಇವರೆಲ್ಲರ ಮುಖಾಂತರ ನಾವು ಕಟ್ಟಬೇಕಾದ ಕೆಲಸ ಏನಂದ್ರೆ ಅಖಂಡ ರಾಯಚೂರು ಜಿಲ್ಲೆ ಅಂತ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ. ಕೊಪ್ಪಳ ಜಿಲ್ಲೆ ಅಂತ 1997ರಲ್ಲಿ ಈಚೆಗೆ ಬೈಫರ್ಕೇಶನ್ ಮಾಡ್ಕೊಂಡ್ರಿ. ಅಖಂಡ ರಾಯಚೂರು ಜಿಲ್ಲೆ ಮಾಡಿದಾಗ ಇವರೆಲ್ಲರ ಬಗ್ಗೆ ನಾವು 1 ವರ್ಷದ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬಹುದು. ಪ್ರತಿ ತಾಲೂಕಿಗೆ ವಿದ್ಯಾರ್ಥಿಗಳಿಗೂ ಮುಟ್ಟಿಸಬಹುದು. ಸಾಹಿತ್ಯ ಅಂತೂ ನಿಮ್ಮ ಹತ್ರ ಸಿಗ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಹುಡ್ಕೋಣ. ಜಜ್ಬಾ ಅವ್ರ ಬಗ್ಗೆ ಒಂದ್ ದಿವ್ಸ ಮಾಡೋಣ, DK ಭೀಮಸೇನ್ ಅವ್ರ ಬಗ್ಗೆ ಒಂದ್ ದಿವ್ಸ ಮಾಡೋಣ, ಮಾನ್ವಿ ನರಸಿಂಹ ಅವ್ರ ಬಗ್ಗೆ ಮಾಡೋಣ. ಈಗ ಶಾಂತರಸರ ಬಗ್ಗೆ ಅಂತ ಆಗಿದೆ. ಮತ್ತೆ ಜಯತೀರ್ಥ ರಾಜ ಪುರೋಹಿತರದ್ದು 1 ದಿವಸದ ಕಾರ್ಯಕ್ರಮಗಳನ್ನ ಮಾಡೋಣ. ರೆಹಮಾನ್ ಕಲ್ಮನಿ ಅವ್ರ ಬಗ್ಗೆ ಮಾಡೋಣ. ಬಹಳ ದೊಡ್ಡ ಕೆಲಸಗಳು. ಮತ್ತೆ ಕುಕ್ನೂರ್ಲಿಂದ ಬಂದಿರತಕ್ಕಂಥ KB ಬ್ಯಾಳಿ ಸರ್ ಅಂತ ವಿದ್ವಾಂಸರನ್ನ ಹಿಡ್ಕೊಳ್ಳೋಣ, ಬೆಡದೂರ್ ಸರ್ ಅಂತ ತಗೊಳ್ಳೋಣ. ಈಶ್ವರ್ ಹತ್ತಿ ಅವ್ರು ಇದ್ದಾರೆ ನಮ್ಮ ಮುಂದೆ, HS ಪಾಟೀಲ್ರಂತೂ ನಡೆದಾಡು ವಿಶ್ವಕೋಶ ಅಂತ ಅನಿಸ್ಕೊಂಡವ್ರು ಇದ್ದಾರೆ. ಮಧುರಿ ಸರ್ ಇದ್ದಾರೆ. ಈಗ ಮತ್ತೆ VH ನಾಯಕ್ ಸರ್ನ ಇನ್ನೊಂದ್ ಸಾರಿ ಕರೆಸಿ ಒಂದ್ಸಾರಿ ಮೇಲೆ ಕೂಡ್ಸೋಣ. ಹೀಗೆ ನನಗೊಂದು ದೃಷ್ಟಿಕೋನ ಇದೆ. ಕನಕಾಧ್ಯಯನ ಕೇಂದ್ರಕ್ಕೆ ಹೋದ್ಮೇಲೆ ಕನಕದಾಸರ ನಡೆದಾಡಿರ್ತಕ್ಕಂಥ ಪ್ರಭಾವ ಇಲ್ಲಿದೆ. ಇಲ್ಲಿ ನಮ್ಮ ತೊಂಡಿತೇವರಪ್ಪ ಅಂತ ಏನ್ ಬರ್ತಾನ ಅಲ್ಲಿಗೆ ಬಂದೋಗ್ಯಾರ ಅಂತ ಹೇಳ್ತಾರ ಅಲ್ಲಿ ಜನ. ಮತ್ತೆ ಇದನ್ನ ನಾವು ಹುಡುಕ್ಬೇಕಾದಂತ ಜವಾಬ್ದಾರಿ ಸ್ಥಳೀಯ ಇತಿಹಾಸಕಾರರ ಮೇಲೆ ಇದೆ. ನಾವು ದೊಡ್ಡ ದೊಡ್ಡ ಇತಿಹಾಸಕಾರರನ್ನ ಶ್ರೀನಿವಾಸ ರೀತಿ, PV ದೇಸಾಯಿ ಬಂದು ಬರೀ ಅಂದ್ರೆ ಎಲ್ಲಿ ಸಾಧ್ಯ ಐತೆ? ಅವರೆಲ್ಲ ಓದೋರು. ಈಗ ಹೊಸ ಇತಿಹಾಸಕಾರರು ಜವಾಬ್ದಾರಿ ಇದೆ. ನಾವು ಇಂಥ ಒಂದು ಬೀಜವನ್ನು ಬಿತ್ತಿದ್ರೆ ಇದು ಪ್ರಭಾವ ಬೇರೆ ಬೀರುತ್ತೆ ಅನ್ನುವಂಥ ಆತ್ಮವಿಶ್ವಾಸ ನಮ್ದಾಗಿರೋದ್ರಿಂದ ನಿಮ್ಮ ಗಂಗಾವತಿ ನಾಡಿನ ಜನರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದನ್ನೇ, ನೀವು ಮಾಡ್ರಿ, ನೀವು ತಯಾರಾಗ್ರಿ.
ನಾವು ಕೈಲಾದಷ್ಟು ನಿಮ್ಗೆ ಸಹಾಯ ಸಹಕಾರವನ್ನು ಕೊಡ್ತೀವಿ. ಕನ್ನಡವನ್ನು ಕಟ್ಟಿದವ್ರು ಏನೈತಲ್ಲ ಅಲ್ಲಿಲ್ಲಿದ್ದು ಹಿಡಿದು ಮಲ್ಲಬಾದಿ ವೀರಭದ್ರಪ್ಪನವರು ಇದು ಚನ್ನಬಸಪ್ಪ ಬೆಳೆದವ್ರು, ಇವತ್ತು ಅಲಪುರ ಬೆಳೆದವ್ರು ಅವ್ರ ತಂದೆಯವರು ಭಾರಿ ದೊಡ್ಡ ಕೆಲಸವನ್ನು ಮಾಡ್ಯಾರ. ನೀರ್ಮಾನಿ ವೀರನಗೌಡ್ರು ಈ ಸಮಾನ ಮನಸ್ಕರು ಅಂತ ಕಟ್ಕೊಂಡಿದ್ರು ಅವ್ರು. ಮತ್ತೆ ಶಾಶ್ವತ ಸ್ವಾಮಿ ಮುಕುಂದ ಮಠರು ಇದ್ದಾರೆ, ನಮ್ಮ ಸಹೋದರಿಯರಾಗಿರುವಂತ ಶೀಲಾ ದಾಸ್ ಇದ್ದಾರೆ, ಮತ್ತೆ ನಮ್ಮ ಮಂಗಳಮೂರ್ತಿ ಅವರು ಇದ್ದಾರೆ. ಅಂತ ದೊಡ್ಡ ದೊಡ್ಡವರು ಸಹಾಯ ಸಹಕಾರದೊಂದಿಗೆ ಹೊಸ ಹೊಸದನ್ನು ಕಟ್ಟಿ ಕೊಡೋಣ. ನಮ್ಮ ಸಾಹಿತ್ಯ ಅಕಾಡೆಮಿ ಕೂಡ ಅದಕ್ಕೆ ಸಿದ್ಧವಾಗಿದೆ. ಮರೆತು ಹೋದ ಮಹನೀಯರು ಅಂತೇಳಿನೇ ರಾಯಚೂರು ಜಿಲ್ಲೆಯಲ್ಲಿ ಕನ್ನಡ ಕಟ್ಟಿದವರು ಅಂತೇಳಿ 97ರಿಂದ ಈ ಕಡೆಗೆ ನೀವು ಕೊಪ್ಪಳವನ್ನ ಸಪರೇಟ್ ಮಾಡ್ಕೊಳ್ರಿ. ಕೊಪ್ಪಳದಿಂದ ಕೂಡ ನೀವು ಕೊಡ್ಬೇಕಾಗಿರುವಂತ ಕೊಡುಗೆಗಳು ಬಹಳಷ್ಟು ಇದಾವೆ. ಸಾಹಿತ್ಯ ಅಕಾಡೆಮಿ ಯಾವಾಗಲೂ ನಿಮ್ಗೆ ಸಹಕಾರ ಮಾಡ್ತಾ ಇದೆ. ಎಲ್.ಎನ್. ಮುಕುಂದರಾಜರವರು ಮತ್ತು ನಮ್ಮ ರಿಜಿಸ್ಟರ್ ಕರಿಯಪ್ಪನವರು ನಿಮಗೆ ಇಂಥ ಬೇಕಾದಷ್ಟು ಸಹಕಾರ ಕೊಡೋದಕ್ಕೆ ತಯಾರಿದ್ದಾರೆ. ನೀವು ಬಳಸಿಕೊಳ್ಳಕ್ಕೆ ತಯಾರಾಗ್ರಿ ಅಷ್ಟೇ. ಮಾಡೋಣ ಸರ್, ಎಲ್ಲರೂ ಸೇರಿ. ಯಾಕಂದ್ರೆ ನಮ್ಮ ಈ ಕಲ್ಯಾಣ ಕರ್ನಾಟಕದಲ್ಲಿ ಗುಲ್ಬರ್ಗ, ರಾಯಚೂರು, ಬೀದರು, ಯಾದಗಿರಿ, ಕೊಪ್ಪಳ ಈ ಭಾಗದಿಂದ ಒಂದು ಪಡೆ ಆಗ ಡಿಗ್ರಿ ಓದ್ಬೇಕಾದ್ರೆ ಹೈದರಾಬಾದ್ ಉಸ್ಮಾನ್ ಯೂನಿವರ್ಸಿಟಿಗೆ ಹೋಗ್ತಿದ್ರು. ಅದರಲ್ಲಿ ಇವರೆಲ್ಲ ಬರ್ತಾರೆ, ರಾಜ್ ಪುರೋಹಿತರು, ಕಾವ್ಯಾನಂದರು, ಸಿದ್ದಯ್ಯ ಪುರಾಣಿಕರು, ಆಂದಾನೆ ಪುರಾಣಿಕರು, ಮತ್ತೆ ಈ ಕಡೆ ಮಾನ್ವಿ ನರಸಿಂಗರಾಯರು, ಡಿ.ಕೆ. ಭೀಮಸೇನರಾಯರು, ತಾವಗ ಭೀಮಸೇನರಾಯರು, ಕಪಟರಾಯ ಕೃಷ್ಣರಾಯರು, ಇನ್ನೆಷ್ಟು ಜನ ಇವರೆಲ್ಲ ಬರ್ತಾರೆ. ಇವರೆಲ್ಲ ಸೇರ್ಕೊಂಡು ಆಗ ಹೈದರಾಬಾದ್ ನಲ್ಲಿ ಓದ್ದವರು. ಈ ಓದಿದಾಗ ಅಲ್ಲಿದ್ದ ಕಂಡು ಕನ್ನಡ ಕಟ್ಟಿದ್ರು. ಹೆಂಗ ನಮ್ಮ ಹಳೆ ಮೈಸೂರು ಪ್ರಾಂತದಲ್ಲಿ ಮೈಸೂರು ಕೇಂದ್ರ ಆಯ್ತು ಕರ್ನಾಟಕಕ್ಕೆ, ಕರ್ನಾಟಕದ ಒಂದು ಸಾಂಸ್ಕೃತಿಕ ಚೆಹರೆ ಕಟ್ಟಲಿಕ್ಕೆ, ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಕನ್ನಡ ಉಳಿಲಿಕ್ಕೆ ನಮ್ಗೆ ಹೈದರಾಬಾದ್ ಕಾರಣ. ಯಾಕಂದ್ರೆ ನಿಜಾಂ ಕಾಲದಲ್ಲಿ ಹೈದರಾಬಾದ್ ಉಸ್ಮಾನ್ ಎಷ್ಟು ದೊಡ್ಡ ಸೆಂಟರ್ ಆಗಿತ್ತು. ಈ ಭಾಗದವರೆಗೆ ಅಲ್ಲಿದ್ರು. ಇವತ್ತಿಗೂ ಕೂಡ 60, 70, 80 ವರ್ಷದ ಕನ್ನಡ ಸಂಸ್ಥೆಗಳು, ನಮಗೆ ಸಂಘ ಸಂಸ್ಥೆಗಳು ಹೈದರಾಬಾದಲ್ಲಿ ಸಿಗ್ತವೆ. ಅದರಲ್ಲಿ ದೊಡ್ಡದಾರಲ್ಲ ಈ ಭಾಗದ ಜನ. ಅಂದ್ರೆ ಇವರೆಲ್ಲ, ನಿಮ್ಗೆ ಆಶ್ಚರ್ಯ ಏನಂದ್ರೆ ಇವರೆಲ್ಲ ಮಾತೃಭಾಷೆ, ಮೊದಲನೇ ಭಾಷೆ ಓದಿದ್ದು ಭಾಷೆ ಉರ್ದು. ಉರ್ದು ಆದ್ರೆ ಬರ್ದದ್ದೆಲ್ಲ ಕನ್ನಡದಲ್ಲಿ ಮತ್ತು ಕನ್ನಡವನ್ನು ಕಟ್ಟಿದವರು ಇವರು. ಇದ್ರ ಬಗ್ಗೆ ನಿಮ್ಮ ನಾನು ಅಕಾಡೆಮಿಯವರಾಗಲಿ ಮತ್ತು ಕುವೆಂಪು ಭಾಷಾ ಭಾರತಿಯವರಾಗಲಿ ಅಥವಾ ಪುಸ್ತಕ ಪ್ರಾಧಿಕಾರದಾಗಲಿ ಈ ಕನ್ನಡ ಕಟ್ಟಿದವರು, ಕಲ್ಯಾಣ ಕನ್ನಡದಲ್ಲಿ ಕನ್ನಡ ಕಟ್ಟಿದವ್ರ ಬಗ್ಗೆ ಚರ್ಚೆ ಆಗ್ಬೇಕು. ಬಹಳ ಜನ ಇದ್ದಾರೆ. ಬಾಲಚಂದ್ರ ಜಯಶೆಟ್ಟಿ ಇದ್ದಾರೆ ಗುಲ್ಬರ್ಗದಲ್ಲಿ, ಬಹಳಷ್ಟು ಜನ ಇದ್ದಾರೆ, ಹಳೆ ಮಂದಿ ಎಲ್ಲ. ಅವ್ರ ಬಗ್ಗೆ ಚರ್ಚೆ ಆಗ್ಬೇಕು. ಯಾಕಂದ್ರೆ ಕನ್ನಡ ಬರಬೇಕು ಅಂದ್ರೆ ಹೈದರಾಬಾದ್ ಪ್ರಾಂತ್ಯದಿಂದ ನಮಗೆ ಕನ್ನಡದ ವಿದ್ವಾಂಸರು ವಿಶ್ವವಿದ್ಯಾಲಯದ ಒಂದು ಬಂದರು. ಅದ್ರ ಬಗ್ಗೆ ನೀವು ಮುಕ್ತವಾಗಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಎಲ್.ಎನ್. ಮುಕುಂದರಾಜ್ ಸರ್ ರೆಡಿ ಇದ್ದಾರೆ ಅಂತ ಹೇಳಿದ್ರಿ. ಈ ಕುರಿತು ಈ ಭಾಗದ ಬರಹಗಾರದ ಒಂದು ಸಭೆ ಮಾಡಿ ಈ ತರದ ನಿರ್ಲಕ್ಷಿತ, ಯಾಕಂದ್ರೆ ಜಜ್ಬಾ ರಾಘವೇಂದ್ರ ಅದ್ಭುತವಾದ ಗಂಗಾವತಿಯ ಕವಿ, ಉರ್ದು ಕವಿ, ಲಾಹೋರ್ ಮತ್ತು ಲಖನೌಗಳಿಗೆ ಮುಷಾಯರೆಗಳಿಗೆ ಹೋಗ್ತಿದ್ರು. ಅವರು 1960ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಉರ್ದು ಕಾವ್ಯದ ಹುಟ್ಟು ಮತ್ತು ಬೆಳವಣಿಗೆ ಅಂತ ನನ್ನ ಪುಸ್ತಕ ಇದೆ. ನಾನು ಮೈಸೂರಿಗೆ ಹೋದಾಗ ನೋಡಿ ಗಾಬರಿ ಆಗ್ಬಿಟ್ಟೆ ನಾನು. ಜಜ್ಬಾ ರಾಘವೇಂದ್ರ ರಾವ್ ಅಂತ, ಅವರು ಆಲಂಪುರದವ್ರು, ಮೂಲತಃ ಆಂಧ್ರದ. ಅವ್ರನ್ನ ಆಲಂಪುರಿ ಅಂತ, ಅವ್ರ ಕಾವ್ಯನಾಮ ಆಲಂಪುರಿ ಅಂತ. ಯಾಕಂದ್ರೆ ಅವರ ಮೂಲತಃ ಆಲಂಪುರ್, ಗಂಗಾವತಿಯಲ್ಲಿ ಇದ್ರು. ಉರ್ದು ಅವ್ರು ನೋಡ್ರಿ ನಮಗೆ ಇಲ್ಲಿ ಹುಡುಕಿದೆ. ಅಖಿಲ ಭಾರತ ಸಮ್ಮೇಳನದ ಕಳವೆಯಲ್ಲಿ ಬರೆದಿದ್ದೆ ನಾನೊಂದು ಆರ್ಟಿಕಲ್. ಜಜ್ಬಾ ಆದ್ಮೇಲೆ ಉರ್ದು ಕಾವ್ಯದೊಂದು ಗೋಗಿ ನಾರಾಯಣ್ ಗೋಗಿ, ಆಮೇಲೆ ಬಹಳಷ್ಟು ಜನ ಉರ್ದು ಕವಿಗಳು ಇಲ್ಲಿ ಬಂದರು. ನಮ್ಮ ಗಂಗಾವತಿಯಲ್ಲಿ ಒಂದು 5-6 ಜನ ಉರ್ದು ಕವಿಗಳು ಬಂದರು. ಅಂದ್ರೆ ಈ ತರದ ಚರಿತ್ರೆಗಳನ್ನು ನಾವು ಕಟ್ಟಿಕೊಡದೇ ಇದ್ರೆ ನಮಗಿವತ್ತು ಭಾಷಾ ಸಾಮರಸ್ಯಕ್ಕೆ ಇದು ಅದ್ಭುತ ಉದಾಹರಣೆ. ನಮ್ಮ ನೆಲ ಹೌದು, ಬಹಳ ಅದನ್ನು ನಾವು ಕಟ್ಟಿಕೊಡ್ಬೇಕಾಗಿದೆ. ಇವತ್ತು ಭಾಷೆಯ ಬಗ್ಗೆನ ದ್ವೇಷ ಇವೆಲ್ಲ ಪರಸ್ಪರ ರಾಜ್ಯಗಳ ನಡುವೆ ರಾಜಕೀಯ ಕಾರಣ ಇಟ್ಕೊಂಡು ಭಾಷಾ ಸಾಮರಸ್ಯ ಹಾಳಾಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿರುತ್ತೆ ನೋಡ್ತೀವಿ ನಾವು. ತಮಿಳುನಾಡಿನಲ್ಲಿ ನಡೆದಿರ್ಬೋದು ಅಥವಾ ಬೆಳಗಾವಿ ಪರಿಸರ ನಡೆದಿರ್ಬೋದು. ಆದ್ರೆ ಅದನ್ನು ಮತ್ತೆ ನಾವು ಕಟ್ಟಬೇಕು. ಯಾಕಂದ್ರೆ ನಮ್ಮ ಹಿರಿಯರು ಈ ತರ ಮಾಡಿದ್ದಾರೆ. ಇದನ್ನ ನಾವು ಕಟ್ಟಿಕೊಡ್ತಕ್ಕಂಥ ಕೆಲಸ ಇದೆ. ನೀವು ಕೂಡ ಅದಕ್ಕೆ ಸಿದ್ಧರಾಗಿದ್ದೀರಿ. ಇಂಥ ಇನ್ನಷ್ಟು ಕೆಲಸ ನಡಲಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ನೀವು ಪ್ರಾಧ್ಯಾಪಕರಾಗಿ ಮತ್ತು ಪ್ರಾಚಾರ್ಯರಾಗಿ ಕೆಲಸ ಮಾಡಿದ್ದೀರಿ, ಒಬ್ಬ ಸಾಹಿತ್ಯ ಸಂಶೋಧಕ, ಅದೆಲ್ಲ ಇದೆ. ನೀವು ಹೆಚ್ಚು ಇಷ್ಟಪಡೋದು ಯಾವುದು? ಪಾಠ ಮಾಡೋದನ್ನ ಇಷ್ಟಪಡ್ತಿರೋ, ಕವಿಯಾಗಿ ಬರೆಯೋದನ್ನ ಇಷ್ಟಪಡ್ತಿರೋ, ಸಂಶೋಧನೆ ಮಾಡೋದನ್ನ ಇಷ್ಟಪಡ್ತಿರೋ? ಈಗ ನೀವು ಹೇಳ್ತೀರಂದ್ರೆ, ಈಗ ನೋಡ್ರಿ, ಪಾಠ ಮಾಡಿ ನಿಮ್ಮ ಮಕ್ಕಳಿಗಂತೂ ನಾನು ಸುಮಾರು ಈಗ 30 ವರ್ಷದಿಂದ ಪಾಠ ಮಾಡ್ಕೊಂಡು ಬಂದೀನಿ. ಎಲ್ಲಿ ಪಾಠ ಕೇಳಿದವ್ರು ಅದನ್ನ ನೆನಪು ಮಾಡ್ಕೊಳ್ತಾರೆ. ಪಾಠ ಮಾಡೋದಂತೂ ಎಲ್ಲದಕ್ಕಿಂತಲೂ ಖುಷಿನೇ. ಆದ್ರೆ ಹಂಗಂತೇಳಿ ಆಡಳಿತ ಮಾಡೋದು ಬಿಟ್ಟರು ಕೂಡ ಈಗ ಎಷ್ಟೋ ಶಾಲಾ ಕಾಲೇಜುಗಳಿಂದ ನಾವು ನೋಡ್ತೀವಿ, ನನಗೆ ಯಾಕೆ ಬೇಕಪ್ಪ ಅನ್ನುವಂಥ ಸ್ವಭಾವದಿಂದನೇ ಅವು ಹಾಳು ಬಿದ್ದಿರ್ತಾವ. ಈಗ ನಾವು ಜವಾಬ್ದಾರಿತ ಸ್ಥಾನದಲ್ಲಿದ್ದಾಗ, ನಮ್ಮ ಭಾಗದಲ್ಲಿ ನಾವು ಕಟ್ಟಬೇಕನ್ನುವಂಥ ಆಸೆ ಹುಟ್ಟಿದಾಗ ನಾವು ಸಹಜವಾಗಿ ಸ್ವಲ್ಪ ಮುಂದೆ ಹೋಗ್ತೀವಿ. ನನಗೆ ಎರಡೂ ಅಷ್ಟೇ ಖುಷಿ ಕೊಟ್ಟಾವ. ಈಗ ಕನಕ ಅಧ್ಯಯನ ಕೇಂದ್ರದಿಂದ ಖಾತಾ ಚಿಕ್ಕಣ್ಣವರು ಕನಕದಾಸರ ಜೊತೆಗೆ ತತ್ವಪದಕಾರನ ಕೂಡಿಸ್ಕೊಂಡ್ರೆ. ಈಗ ನಾನು ಮೊನ್ನೆ ಅವ್ರಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟೆ. ನಾನು ನೋಡ್ರಿ ಸರ, ನಮ್ಮ ಭಾಗದಲ್ಲಿ ದೊಡ್ಡ ದೊಡ್ಡ ತತ್ವಪದಕಾರರು ಅದಾರ,
ಆಯ್ತ್ರಿ ಈಗ ಸದ್ಯ ನಾವೊಂದು ಪದಕೋಶವನ್ನು ಮಾಡ್ತಾ ಇದ್ದೀವಿ, ನಮ್ಮ ಭಾಗದವ್ರು ಅದ್ರಾಗ ಸೇರ್ತೀವಲ್ಲ. ಸಂಶೋಧನೆನೂ ದೊಡ್ಡ ಕೆಲಸ, ಆಡಳಿತನೂ ದೊಡ್ಡ ಕೆಲಸ, ಪಾಠ ಅಂತೂ ಅದು ಎಲ್ಲದಕ್ಕಿಂತ ಟಾಪ್. ಅದ್ರಾಗೇನು ಎರಡೇ ಮಾತಿಲ್ಲ. ನೀವು ಅದು ಅನುಭವಿಸ್ತಿದ್ರಿ, ನಾವು ಅನುಭವಿಸ್ತಿದ್ವಿ. ಬೇರೆಯವರು ಅದು ಹೆಂಗ ಸ್ವೀಕಾರ ಮಾಡ್ತಾರ ಅನ್ನೋದು ನಮ್ಗೆ ಬೇಕಾಗಿಲ್ಲ. ನಾವು ಮಾತ್ರ ಪಾಠದಿಂದ ಬಹಳ ಸಂಭ್ರಮ ಪಟ್ಟವ್ರು. ಇವತ್ತು ನಾನು ಕಾಲ್ಟಿಗೆ ಸಮ್ಮೇಳನದ ಅಧ್ಯಕ್ಷರು ಮಾಡಕ್ ಏನ್ ಕಾರಣ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಸಾಹಿತ್ಯ ಸೇವೆಗಿಂತಲೂ ಅಲ್ಲಿ ನನ್ನ ಕೈ ಕಲ್ತವ್ರು ಇದಾರೆ ವಿದ್ಯಾರ್ಥಿ ಸಮುದಾಯ. ಚಿಲ್ಕರಾಯ್ ಸರ್ ಅಂದ್ರೆ ಅವ್ರು ನಮ್ಗೆ ಬಹಳ ಒಳ್ಳೆ ಪಾಠ ಕಲಿಸ್ಯಾರ ಅಂತಾನೆ ಹೇಳ್ತಾರೆ. ಅಂದ್ರೆ ಆ ಪಾಠ ಯಾವತ್ತಿಗೂ ನಮ್ಗೆ ದೊಡ್ಡ ಗೌರವ ತಂದು ಕೊಡುತ್ತೆ. ನನಗೆ ಆ ಪಾಠನೂ ಖುಷಿ ಕೊಟ್ಟಿದೆ, ಆಡಳಿತ 2 ಪಟ್ಟು ಖುಷಿ ಕೊಟ್ಟಿದೆ, ಅದ್ರಾಗ ಅನುಮಾನ ಇಲ್ಲ. ನಾನು ಬಹಳ ಸಂಭ್ರಮ ಪಡ್ತೀನಿ. ಎಲ್ಲೆಲ್ಲಿ ಕಾಲೇಜಿಗೆ ಹೋಗಿನಿ ಆ ಕಾಲೇಜನ್ನು ಕಟ್ಟಿದ್ದು ಬೆಳೆಸಿದ್ದು ಅಲ್ಲಿ ಬಂದು ಆ ವರದಿ ಬರೆದು ಕೊಟ್ಟಿದ್ದು ನನಗೆ ಭಾಳ ಖುಷಿ ಕೊಟ್ಟಿದೆ. ಸರಿ, ನೀವು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನೀವು ಹೇಳಿದ್ರೆ ಭಾಳ ಕಡು ಬಡತನ ಅಂತ, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ, ಸೋದರರು ಸೋದರಿಯರು ಮತ್ತು ನಿಮ್ಮ ಶ್ರೀಮತಿಯವರು ಇವರೆಲ್ಲರ ಕೊಡುಗೆ ಏನು ನಿಮ್ಗೆಲ್ಲ ಇಷ್ಟೆಲ್ಲ? ಅಲ್ರಿ ಮತ್ತೆ ನಾನು ಇವತ್ತು ಈ ಮಟ್ಟಕ್ಕೆ ಬಂದೇನೆ ಅಂದ್ರೆ ನಮ್ಮ ಅಪ್ಪನೇ ಕಾರಣ ಬರೆಯೋದಕ್ಕೆ. ಭಾಳ ಬಡತನ ಪರಿಸ್ಥಿತಿಯಾಗಿ ಇದ್ದು ಬಂದವರು ಮತ್ತು ಇಡೀ ಸಮುದಾಯ ನಮ್ಮನ್ನು ಅಷ್ಟು ಪ್ರೀತಿ ಮಾಡಿತ್ತು. ನಾನು ಹೆಂಗಂತಂದ್ರೆ ಒಂದು ಹಿಂದುಳಿದ ಕುಟುಂಬದ ಸಮುದಾಯ ನಮ್ಮದು, ಆಯ್ಗಾರರ ಸಮುದಾಯ. ಕುಂಬಾರಂದ್ರೆ ಆಯ್ಗಾರ ಸಮುದಾಯ. ಆ ಕುಂಬಾರನ್ನ ನನಗೆ ಹೆಮ್ಮೆ ಇದೆ. ಆದ್ರೆ ನನ್ನನ್ನು ಇವತ್ತು ಯಾರು ಜಾತಿಯಿಂದ ಗುರುತಿಸಿಲ್ಲ. ಒಳ್ಳೆ ವಿದ್ವಾಂಸಪ್ಪ, ಒಳ್ಳೆ ಆಡಳಿತಗಾರ, ಒಳ್ಳೆ ಮಾಸ್ತರ್ ಅಂತ ಹೇಳಿ ಗುರುತಿಸ್ಯಾರ. ಅಂದ್ರೆ ಈ ಸಮಾಜ ಏನ್ ನೋಡೈತಿ ನನ್ನಂದ್ರೆ ನನ್ನ ವಿದ್ವತ್ತನ್ನು ನೋಡೈತೆ, ನನ್ನ ಪ್ರೀತಿಯನ್ನು ನೋಡೈತಿ. ಮತ್ತೆ ಇದು ದೊಡ್ಡ ಕೊಡುಗೆ ಅಲ್ಲನ್ರಿ. ಈಗ ನೀವು ಬ್ರಾಹ್ಮಣ ಸಮುದಾಯದವರು ಸಾಂಸ್ಕೃತಿಕವಾಗಿ 1000 ಅಲ್ಲ 10,000 ವರ್ಷದ ಮೇಲಿದ್ದವರು, ಬಸವಣ್ಣನ ಕೊಟ್ಟವರು, ಮಧ್ವಾಚಾರ್ಯನ ಕೊಟ್ಟ ಸಮುದಾಯ ನಿಮ್ದು. ಆದ್ರೂ ಇಷ್ಟು ಪ್ರೀತಿಯಿಂದ ನಮ್ಮನ್ನ ಕರ್ಕೊಂಡು ಇಷ್ಟೆಲ್ಲ ಪ್ರೀತಿಯಿಂದ ಬೆರಿತೀವಲ್ಲ. ಮತ್ತು ಮುಸ್ಲ್ಮಾನ್ ಸಮುದಾಯ ನಮ್ಮ ಅಲ್ಲಗಿರಿರಾಜ್ ಅವ್ರದ್ದು ಎಂಥ ದೊಡ್ಡ ಕೊಡುಗೆ. ನಾವು ಹಿಂಗ ಗೋಪಾಲಕೃಷ್ಣ ಕುಲಕರ್ಣಿ ಮತ್ತೆ ಮದ್ರಿ ಸರ್ ಅತ್ಯಂತ ನಿರ್ಲಕ್ಷಿತ ಸಮುದಾಯದವರು, ಅಸ್ಪೃಶ್ಯ ಮೂಲದವರು ಕೂಡ ನನಗೆ ಎಷ್ಟು ಆತ್ಮೀಯ ಮಿತ್ರರಂದ್ರೆ ಮೈಸೂರಿನಿಂದ ಕೂಡ ನನಗೆ ಆತ್ಮೀಯ ಮಿತ್ರರಿದ್ದಾರೆ. ಸೊ ಇಡೀ ಸಮುದಾಯ ನನ್ನ ಕುಟುಂಬ ಅಂತ ನೋಡಿಲ್ಲ, ಅದು ತನ್ನ ಕುಟುಂಬ ಅಂತಾನೆ ಪ್ರೀತಿ ಮಾಡಿದೆ. ಕಾರಣ ಏನಂದ್ರೆ ವಿದ್ವತ್ತು ಮತ್ತು ಸತತ ಪರಿಶ್ರಮ ಇದ್ರೆ ಎಲ್ಲಾ ಸಮುದಾಯಗಳು ನಮ್ಗೆ ಪ್ರೀತಿಸ್ತವೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅದಕ್ಕೆ ನೀವು ಪ್ರೀತಿಯಿಂದ ನೋಡ್ಕೊಳ್ಳಂತ ನೀವೇ ಸಾಕ್ಷಿ. ಇಲ್ಲ, ಆಮೇಲೆ ನೀವು ಇತ್ತೀಚೆಗೆ ಈ ಪ್ರಾಚೀನ ಕಾವ್ಯ ಪುರಾಣಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಬೆಳೆಸ್ಕೊಂಡ್ರಿ. ಏನ್ ಕಾರಣ ಏನು? ಪಂಪ ಭಾರತ ನೀವು ಪರ್ಫೆಕ್ಟ್ ಪರ್ಫೆಕ್ಟ್ ಅಂತೇನಿಲ್ಲ, ಪಂಪ ಭಾರತ ಅಂದ್ರೆ ಪರ್ಫೆಕ್ಟ್ ಅಂದ್ರೆ ಅದನ್ನ ಅರ್ದು ಕುಡಿದು ಬಿಟ್ರಿ, ಅದು ಖುಷಿ. ಈಗ ಮೂಲ ಮಹಾಭಾರತ ಕಡೆ, ಮೂಲ ರಾಮಾಯಣದ ಕಡೆ ಹೊರಳ್ತಾ ಇದ್ರಿ, ಭಗವದ್ಗೀತೆ ಕಡೆ ಹೊರಳ್ತಾ ಇದ್ರಿ. ಏನ್ ಕಾರಣ ಇರ್ಬೋದು? ಈಗ ನಮ್ಮ ದೇಶದ ಸಂಪನ್ಮೂಲಗಳವು. ಪ್ರಪಂಚದ ಮೂಲೆ ಮೂಲೆಯ ಜನ ಮಹಾಕಾವ್ಯಗಳಂತ ಗುರುತಿಸಿದಾಗ ಭಾರತ ದೇಶದ 2 ಕಾವ್ಯಗಳನ್ನು ಗುರುತಿಸ್ಯಾರ, ರಾಮಾಯಣ ಮತ್ತು ಮಹಾಭಾರತ. ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಹೇಳ್ತೀನಿ ನಿಮ್ಗ. ಇಲಿಯಡ್, ಓಡಿಸಿ ಅಂತ ಏನು ಟೆಕ್ಸ್ಟ್ ಅದಾವಲ್ಲ ಮಹಾಕಾವ್ಯಗಳು ಅಂತ ಗುರುತಿಸಿವಿ. ಆ ಮಹಾಕಾವ್ಯಗಳು ಮಹಾಭಾರತದ 13ನೇ ಒಂದು ಭಾಗ ಅಂತ. ಅವೆರಡು ಕೂಡಿದ್ರೆ 13ನೇ ಒಂದು ಭಾಗ. ಇಂಥ ಟೆಕ್ಸ್ಟ್ ಕೊಟ್ಟರಲ್ಲ, ಪ್ರಪಂಚದ ಮೂಲೆ ಮೂಲೆಯ ಬುದ್ಧಿಜೀವಿಗಳು ಏನ್ ಹೇಳ್ಯಾರಂದ್ರ ಇಂಥ ಮಹಾಭಾರತ ಭಾರತೀಯರು ಕೊಟ್ಟರಲ್ಲ, ಒಂದು ಕಡೆಗೂ ಅದು ಆಕ್ಸಿಡೆಂಟ್ಸಲ್ಲಿ ಇಲ್ಲ. ಅದು ಒಂದಕ್ಕಿಂತ ಒಂದು ಅದ್ಭುತವಾದ ಕಥೆಗಳದಾವ. ವ್ಯಾಸ ಮಹರ್ಷಿ ಅಂಥ ಕಾವ್ಯವನ್ನು ಕೊಟ್ಟ. ನಮ್ಮ ಪಂಪ ಹೇಳ್ತಾನೆ ತನ್ನ ಕಾವ್ಯದಲ್ಲಿ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧ್ಯನ್ ಈಸುವೆಂ. ವ್ಯಾಸನೇ ಮೊದಲಾಗಿ ರಚನೆ ಮಾಡಿರ್ತಕ್ಕಂಥ ವ್ಯಾಸ, ಭಾಸ, ಕಾಳಿದಾಸ ಇಂಥ ಮಹಾನ್ ವ್ಯಕ್ತಿಗಳು ರಚನೆ ಮಾಡಿರ್ತಕ್ಕಂಥದ್ದು ಸಮುದ್ರ ಇದ್ದಂಗೈತೆ. ಅದರಲ್ಲಿ ಈಸ್ತೀನಿ, ಕವಿ ವ್ಯಾಸನೆಂಬ ಗರ್ವ ನನಗಿಲ್ಲ. ನಾನು ಅತ್ಯಂತ ವಿನೀತ ಭಾವದ ಅವರ ಪಾದದ ಧೂಳು ಅಂತ ಹೇಳ್ಕೊಳ್ತಾನೆ. ಅಂತ ಪ್ರಾತಸ್ಮರಣೀಯನಾಗಿರುವಂತ ಪಂಪ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತಿ ವಾರ್ತೆಯನ್ನು ನೆನೆಸ್ತಾನೆ. ನಮ್ಮ ನಾರಾಯಣಪ್ಪನವ್ರು, ಗದಿಗೆ ನಾರಾಯಣಪ್ಪನವ್ರು ಕುಮಾರವ್ಯಾಸ ಅಂತ ಕರ್ಕೊಂಡ್ರು. ನಾನೊಬ್ಬ ಕನ್ನಡ ಮೇಸ್ಟರಾಗಿ ನಾನು ಅಂಥ ಓದು ಮಕ್ಕಳಿಗೆ ಪಾಠ ಹೇಳೋ ಸಂದರ್ಭದಲ್ಲಿ ನೋಡೋಣ ಅದರಲ್ಲಿ ಏನೈತೆ ಅಂತ ಹೋಗುತ್ತಪ್ಪ. ಆಳವಾಗಿ ಅಧ್ಯಯನ ಮಾಡ್ಲತ್. ನಾವ್ ಏನ್ ಮಾಡಿವಿ ಅಂತಂದ್ರೆ ಹೊರಗ ನೆಲೆಯನೇ ಮೇಯ್ದು, ನಮ್ಮ ಚಾಮರಸ ಹೇಳ್ತಾನೆ, ಕುರಿಗಳೋಪಾದಿಯಲ್ಲಿ ನಮ್ಮನ್ನ ಅಂತ ಕುರಿ ಅಂತ ಕರೆದು ಬಿಟ್ಟಾನ. ಆ ಕಬ್ಬಿನ ಮೇಯ್ಬೇಕಲ್ಲಪ್ಪ ನೀವು ಅಂತ ಚಾಮರಸ ಹೇಳ್ಯಾನ. ಪ್ರಭುಲಿಂಗ ಲೀಲೆಯಲ್ಲಿ ಈ ಮಾತು ಹೇಳ್ತಾನೆ. ನಮ್ಮ ಮನುಷ್ಯನ ಪರಿಣಾಮ ಬೀರಿದೆ. ಈ ಗಂಗಾವತಿ ಪರಿಸರವನ್ನ ನಮ್ಮ ಚಾಮರಸ ತನ್ನ ಕಾವ್ಯದಲ್ಲಿ ಸ್ಮರಣೆ ಮಾಡ್ತಾನೆ. ಅಂದ್ರೆ ಗಂಗಾವತಿ ಜಂತೆಕಲ್ಲು ಅಂತ ಬಳಸ್ತಾರೆ ಈ ಕಾವ್ಯವನ್ನು. ಜಂತಕಲ್ಲನ್ನ ಜಂತೆಕಲ್ಲು ಅಂತ ಬಳಸ್ತಾರೆ. ಗಂಗಾವತಿ ಹರಿಶ್ಚಂದ್ರ ಕಾವ್ಯದಲ್ಲಿ ವಾಣಿಭದ್ರೇಶ್ವರ. ಮತ್ತೆ ಇವು ಓದ್ಬೇಕಂದ್ರೆ ನಾವು ಮೂಲ ಟೆಕ್ಸ್ಟ್ ಓದ್ಲೇಬೇಕಲ್ಲ. ರಾಮಾಯಣ ಮಹಾಭಾರತ ನಾನು ಓದ್ದೇ ಇದ್ರೆ, ನಾನು ಕನ್ನಡ ಮೇಷ್ಟ್ರಾಗಿ ಓದ್ದೇ ಇದ್ರೆ ಮಕ್ಕಳಿಗೆ ಅನ್ಯಾಯ ಮಾಡಿದಂಗಲ್ಲ. ಅದಕ್ಕಾಗಿ ನನಗೆ ಅನಿಸಿದೆ ಇನ್ನೂ ನಮ್ಮ ಗುರುಗಳು ಹೇಳ್ತಾರೆ, ಕಜ್ಜಿಡುಣ್ಯಪ್ಪ ಅವರು, ಭಾಗವತಕ್ಕೆ ಹೋಗಪ್ಪ ನೀನು ಅಂತ ಹೇಳ್ತಾರೆ. ಭಾಗವತದ ಹರಿ ಪಾರಮ್ಯವನ್ನೇ ಹೇಳ್ತಿರ್ಬೋದು, ಆದ್ರೆ ಆ ಭಾಷೆ ಸೌಂದರ್ಯ, ಕಾವ್ಯ ಸೌಂದರ್ಯ, ಅವತ್ತಿನ ಪರಿಸರವನ್ನು ಕಟ್ಟಿಕೊಟ್ಟದನ್ನ ನಾನು ಓದ್ದೇ ಇದ್ರೆ
ಬೇರೆ ಯಾರು ಓದ್ಬೇಕ್ರಿ? ಹೌದು. ಅದಕ್ಕಾಗಿ ರಾಮಾಯಣ ಮಹಾಭಾರತವನ್ನು ಪ್ರೀತಿಸಲೇಬೇಕು. ಮೊನ್ನೆ ನಮ್ಮ ಬಸವಂತರಾಯ ಕುರಿಯವರು ಲಿಂಗಸೂರಿನಲ್ಲಿ ಹೌದು. 10 ದಿವಸಗಳ ಹೌದು. ಮಹಾಭಾರತವನ್ನು ಹೌದು. ನಾವು 10 ಪಾತ್ರಗಳನ್ನ ಹ್ಮ್. ವಿಶ್ಲೇಷಣೆ ಮಾಡಿಸಿವಿ. ಮುಂದಿನ ದಿನಮಾನಗಳಲ್ಲಿ ವಚನಗಳನ್ನು ಮಾಡ್ತೀವಿ. ಹ್ಮ್. ವಚನಗಳನ್ನು ಹ್ಮ್. ಬಿಡ್ಬೇಕಂತ ತತ್ವಪದಗಳನ್ನು ಮಾಡ್ತೀವಿ. ಹ್ಮ್. ರಾಮಾಯಣವನ್ನು ಕೂಡ ನಾವು ಮಾಡ್ತೀವಿ. ರಾಮಾಯಣ ನೀವು ಮಾಡಿದಿರಿ ಈಗ. ಹೌದು. ಆ ರಾಮಾಯಣ ಬಹಳ ದೊಡ್ಡ ಪ್ರಭಾವ ಆಗಿದೆ ನಿಮ್ಮ ಭಾಗದಲ್ಲಿ. ಹೌದು. ನಾವು ಮಾಡ್ಬೇಕಾದ ಕೆಲಸ ಅಂತ ನಾನು ಅನ್ಕೊಂಡಿನಿ. ಸರಿ, ಇಷ್ಟೆಲ್ಲ ನಾವು ಚರ್ಚೆ ಮಾಡಿದ್ವಿ. ನಿಮ್ಮ ಬದುಕಿನಲ್ಲಿ ನೀವು ಮರೆಯಲಾರದ ಘಟನೆ ಏನು? ಬಹಳಷ್ಟು ಮರೆಯಲಾರದ ಘಟನೆಗಳದಾವ. ಮತ್ತೆ ಇಂಥ ಸಂದರ್ಭದಲ್ಲಿ ನಮಗೆ ಪ್ರೀತಿ ಅಂದ್ರ ಪ್ರೀತಿಯನ್ನು ಅಷ್ಟೇ ಕೊಟ್ಟಾರ ನನ್ನ ಜನ. ನನ್ನ ಮಿತ್ರರು ದ್ವೇಷವನ್ನು ಕೂಡ ಅಷ್ಟೇ ನನ್ನ ಜೀವಂತವಾಗಿ ಇಟ್ಕೊಂಡ್ರ. ಎರಡು ಇರ್ಬೇಕು, ಒಂದೇ ನಾಣ್ಯದ ಎರಡು ಮುಖ. ಅಲ್ಲ, ನನ್ನ ಆತ್ಮೀಯ ಮಿತ್ರರೇ ನನ್ನನ್ನು ತೇಜೋವಧಿ ಮಾಡೋದು ಬಹಳ ಸುಂದರವಾಗಿ ಮಾಡ್ತಾರೆ. ಅವ್ನ್ ಗೊತ್ತಿಲ್ಲನ್ರಿ ನಿಮ್ಗ, ಅವ್ನು ರಾತ್ರಿ ಇಲ್ಲೆಲ್ಲ ಹೋಗ್ತಾನೆ. ನಮ್ಮ ಯುವೇಶ್ ನಾಯಕರ ಗುರುಗಳ ಶಿಷ್ಯರಾಗಿರೋದ್ರಿಂದ ಅದನ್ನೂ ಪ್ರೀತಿಯಿಂದ ಸ್ವೀಕರಿಸಿರಿ. ಸಂತೋಷ ಅಂದ್ರೆ ಬಹಳಷ್ಟು ನನ್ನ ಕವನ ಸಂಕಲನ ಪ್ರಕಟ ಆದಾಗ, ನನಗ ಯತಿವರ ರಾಘವೇಂದ್ರ ಸ್ವಾಮಿಗಳು ಕರೆಸಿ ಸನ್ಮಾನ ಮಾಡಿದಾಗ ನನಗೆ ಇವೆಲ್ಲವೂ ಬಹಳ ಆನಂದ ತುಂದಿಲನಾಗ್ತೀನಿ. ನಮ್ಮ ಗುರುಗಳಿಗೆ ಸಮ್ಮೇಳನದ ಅಧ್ಯಕ್ಷರು ಮಾಡಿದ್ರಿ ನೀವು, ಅವು ಎಲ್ಲವೂ ಖುಷಿ. ನಮ್ಗೆ ಚನ್ನಳ್ಳಿ ಸರ್ ಸಮ್ಮೇಳನದ ಅಧ್ಯಕ್ಷರು ಮಾಡ್ಬೇಕಾಗಿತ್ತು. ದುಃಖದ ಸಂತತಿ ಅದು ಸಂಗತಿ. ನನಗದು ಇವತ್ತಿಗೂ ಮಾಡಕ್ ಆಗ್ಲಿಲ್ಲ. ಅವ್ರು ತೀರ್ಕೊಂಡು ಹೋಗ್ಬಿಟ್ರು. ಅದು ನನ್ನ ದುಃಖದ ಸಂಗತಿ. ಬಟ್ ಲಕ್ಷ್ಮಣ್ ಅವ್ರ ಮೊದಲನೇ ಸಮ್ಮೇಳನ. ಲಕ್ಷ್ಮಣ್ ನಮ್ಮ ಗುರುಗಳಲ್ಲ, ಮೊದಲನೇ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ವಿ. ಸರಿ, ಅವ್ರಿಗಿಂತ ಮೊದಲೇ ನಮ್ಮ ಚನ್ನಳ್ಳಿ ಸರ್ ಆಗ್ಬೇಕಾಗಿತ್ತು. ಬೀಚಿ ಪ್ರಾಣೇಶಿ ಇವರೆಲ್ಲರನ್ನ ಕೇಳ್ರಿ ನೀವು, ಅವ್ರೆಲ್ಲರೂ ಹೇಳ್ತಾರೆ ಅಂತ ದೊಡ್ಡ ಮನುಷ್ಯರು ಅವ್ರು. ಅದು ದುಃಖದ ಸಂಗತಿ ನನಗೆ. ಆಮೇಲೆ ನಿಮಗೆ ಇಷ್ಟೆಲ್ಲ ಮಾಡಿದಿರಿ ಅಂದ್ರೆ, ಇಷ್ಟೆಲ್ಲ ಈ ಸಾಧನೆ ಅಂತ ಅನ್ಕೋತೀವಿ. ನಿಮ್ಗೆ ಏನು ಹೊಳ್ಳಿ ತಿರುಗಿ ನೋಡಿದಾಗ ಬದುಕನ ಬಗ್ಗೆ ಏನು ಅನಿಸ್ತು? ನಾನು ಭಾಳ ಸಮಾಜದಿಂದ ಪಡ್ಕೊಂಡೀನಿ, ಸಮಾಜಕ್ಕೆ ಇನ್ನೂ ಕೊಡೋಕ್ಕಾಗಿಲ್ಲ. ಹೊಳ್ಳಿ ನೋಡೋದಂದ್ರೆ ಇನ್ನೂ ಸೇವೆ ಸಲ್ಲಿಸ್ಬೇಕನ್ನುವಂಥದ್ದು. ನಾನು ಹೇಳಿದ್ಮೇಲೆ ಈಗ ಇವನ್ನೆಲ್ಲ ಸೇವೆ ಸಲ್ಲಿಸ್ಬೇಕು, ನಾವೆಲ್ಲರೂ ಪ್ರೀತಿಯಿಂದ ಬದುಕಬೇಕು. ಇವತ್ತೇನಾಗಿದೆ ಅಂತಂದ್ರೆ, ಬಂಡಾಯದವ್ರನ್ನ ಕಂಡ್ರೆ ನವ್ಯದವ್ರಿಗೆ ಆಗಿ ಬರಲ್ಲ, ನವ್ಯದವ್ರನ್ನ ಕಂಡ್ರೆ ನವೋದಯದವ್ರಿಗೆ ಆಗಿ ಬರಲ್ಲ. ನಮ್ಮಷ್ಟಕ್ಕೆ ನಾವೇ ಗೆರಿಗೆ ಹೊರ್ಕೊಂಡಿವಿ. ಅದು ಎಲ್ಲದಕ್ಕೂ ಪ್ರೀತಿ ಮೂಲದ್ರವ್ಯ ಆಗಿದೆ. ನಾವು ಈಗಿನ ಬರಹಗಾರರು ಪ್ರೀತಿ ಮೂಲದ್ರವ್ಯವನ್ನು ಹಂಚಬೇಕಾಗಿದೆ. ಇವತ್ತು ಕಲುಷಿತ ಸಮಾಜ ಕಲುಷಿತಗೊಳ್ತಾ ಇದೆ, ಧರ್ಮದ ಹಿನ್ನೆಲೆಯಲ್ಲಿ ಕಲುಷಿತಗೊಳ್ತಾ ಇದೆ. ಅದನ್ನು ಬಿಡಿಸಿ, ಈಗ ನೀವೇನು ಹೇಳಿದ್ರು ನೋಡ್ರ, ಭಾಷೆ ಮುಖಾಂತರ ಬೇರೆ ಬೇರೆ ರಾಜ್ಯದವ್ರನ್ನ ಕೂಡಿಸೋದಂತ ಹೇಳ್ತಾರಲ್ಲ, ಭಾಷೆ ಮುಖಾಂತರನ ಇಲ್ಲಿರ್ತಕ್ಕಂಥ ಮೌಲ್ಯಗಳ ಮುಖಾಂತರನ ಹಿಂದೂ, ಮುಸಲ್ಮಾನು, ಬೌದ್ಧರು, ಕ್ರಿಶ್ಚಿಯನ್ರು ಎಲ್ಲರನ್ನು ಕೂಡಿಸುವ ತಾಕತ್ತು ಇದರಲ್ಲಿ ಇದೆ. ಹಿಂದಕ್ಕೆ ಆ ಕೆಲಸವನ್ನು ಸರ್ವಜ್ಞಂತ ಕವಿ ಮಾಡಿ ಹೋಗಿದ್ದಾರೆ. ಮತ್ತೆ ನಮ್ಮಲ್ಲಿರ್ತಕ್ಕಂಥ ಒಡಿಕಪ್ತಾತ್ ಮಾಡಿ ಹೋಗಿದ್ದಾರೆ, ಯರೂರು ಇರ್ಪಂಗೌಡರು ಮಾಡಿ ಹೋಗ್ಯಾರೆ. ಇವ್ರು ನಿರ್ಲಕ್ಷ್ಯ ಚಿದಾನಂದ ಅವಧೂತರಂತೂ ಎಷ್ಟು ಅದ್ಭುತ ಅಂದ್ರೆ, ದೇವಿ ಪುರಾಣ ಇಡೀ ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಪ್ರಕಟಣೆಗೊಂಡಿರ್ತಕ್ಕಂಥ ಕೃತಿ ಅದು. ನಾನು ಗೌರಿಬಿದನೂರಿನ ಟಿ ರಾಮಲಿಂಗಪ್ಪ ಬೇಗೂರು ಅಂತ ನಮ್ಮ ಆತ್ಮೀಯ ಮಿತ್ರರು, ಅವ್ರ ಊರಿನಲ್ಲಿ ದೇವಿ ಪುರಾಣವನ್ನು ಓದ್ತಾ ಇದ್ದಾರೆ. ಮೈಸೂರಿನ ಒಂದು ಹಳ್ಳಿಯಲ್ಲಿ ದೇವಿ ಪುರಾಣ, ನವರಾತ್ರಿಯಲ್ಲಿ ದೇವಿ ಪುರಾಣ ಓದೋದೇ ಒಂದು ದೊಡ್ಡ ಕಾರ್ಯಕ್ರಮ. ಅಂದ್ರೆ ನೋಡ್ರಿ, ಒಂದು ಕೃತಿ ಎಲ್ಲ ಜನಾಂಗವನ್ನ ಮೀರಿ ಓದಿದೆ. ನಿಜಗುಂಡ್ರು ನಿಜವಾಗಿ ಮೂಲ ಅವ್ರದ್ದು ಚಂಬಲಿಂಗನ ಬೆಟ್ಟ, ಮೈಸೂರು ಚಾಮರಾಜನಗರ ಜಿಲ್ಲೆ. ಇವತ್ತು ನಿಜಗುಂಡ್ರ ಬಗ್ಗೆ ನಿಜವಾದ ಅಧ್ಯಯನ ನಡೆದು ಸಿದ್ಧಾರೂಢರ ಮಠದಲ್ಲಿ, ಸಿದ್ಧಾರೂಢರ ಪರಂಪರೆಯಲ್ಲಿ. ಇವತ್ತು ನಿಮ್ಮ ರಾಘವೇಂದ್ರ ಸ್ವಾಮಿಗಳು ಸಹಿತವಾಗಿ ಬೇರೆ ಬೇರೆ ಅನ್ಯ ಶಿಸ್ತುಗಳನ್ನ ತಗೊಳ್ಳೋಣ ಅಂತ ಅವರು ಕೂಡ ನಿಮ್ ಜೊತೆಗೆ ಮಾತಾಡಿದ್ದಾರೆ. ವೆಂಕಟರಮಣ ಸ್ವಾಮಿ ಸನ್ನಿಧಾನಕ್ಕೂ ಕೂಡ ಬೇರೆ ಬೇರೆ ಶಿಸ್ತುಗಳನ್ನ ತಗೊಂಡು ಹೋಗ್ಬೇಕು, ದಾಸ ಸಾಹಿತ್ಯ ಜೊತೆಗೆ ಅಂತ ಮಾಡ್ತಾ ಇದ್ದೀರಿ. ಅದ್ರ ಮುಖಾಂತರ ಶಿಶುನಾಳ ಶರೀಫರು ಹೋಗ್ತಾರೆ. ಅಂದ್ರ ನಾವು ಅನ್ಯ ಧರ್ಮೀಯರೇ ಅಂತ ಕರೆಯಂಗಿಲ್ಲ. ಆ ಭಾಷೆ ಮತ್ತು ಸಾಹಿತ್ಯ ಬಹಳ ಭಕ್ತಿ ಅನ್ನುವಂಥದ್ದು ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ನಮ್ ಕೆಲಸ ಅದು ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರೀತಿಯನ್ನ ಬಿತ್ತೋಣ. ನಮ್ಮನ್ನ ಯಾರೇ ತಿರಸ್ಕಾರ ಮಾಡ್ಲಿ, ಏನಪ್ಪಾ ಇವ್ರು ಹಿಂಗ ಕನ್ವರ್ಟ್ ಆಗ್ಯಾರ ಅಂತ ಕೂಡ ನನಗಂದ್ರು. ಈ ಮಾಧು ಪರಂಪರೆಗೆ ಕನ್ವರ್ಟ್ ಆದಂಗೆ ಮಾತಾಡಕತ್ತೆ. ನಾನು ಸಂತೋಷದಿಂದ ಅದನ್ನ ಸ್ವೀಕರಿಸ್ತೀನಿ. ಅದು ಏನೇ ಇರಲಿ, ನನ್ನಲ್ಲಿರ್ತಕ್ಕಂಥ ಮೂಲದ್ರವ್ಯ ಜೀವನ ಪ್ರೀತಿ ಅದು ಸುಳ್ಳಾಗದಲ್ಲ. ವಚನ ಸಾಹಿತ್ಯನೂ ಸುಳ್ಳಲ್ಲ, ದಾಸರು ಸುಳ್ಳಲ್ಲ. ಎಲ್ಲವೂ ಮನುಷ್ಯನ ಉದ್ಧಾರಕ್ಕಾಗಿ ಬಂದಿರೋ ನಮ್ಮ ಬದುಕನ್ನು ಬದಲಾಯಿಸ್ಲಿಕ್ಕೆ ಬಂದಿರೋ. ಅದು ಪಂಪ ಇರ್ಬೋದು, ರನ್ನ ಇರ್ಬೋದು, ಜನ್ನ ಇರ್ಬೋದು, ಕುಮಾರವ್ಯಾಸ ಇರ್ಬೋದು, ಲಕ್ಷ್ಮೀಶ ಇರ್ಬೋದು, ಈ ಕಡೆ ಬಸವಣ್ಣ, ಅಲ್ಲಮ್ಮ, ಅಕ್ಕಮಹಾದೇವಿ, ಎಷ್ಟು ಜನ ಶರಣರು, ಮತ್ತೆ ಈ ಕಡೆ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು, ಮತ್ತೆ ಈ ಕಡೆ ತತ್ವಪದಕಾರರು, ನಮಗ ನೀರ್ಲಕೇರಿ ಆಮೇಲೆ ಗಣಮಠ ಗಣಮಠದ ಶಿವಗಳು ಕೃಷಿ ಬಗ್ಗೆ ಹೇಳ್ತಕ್ಕಂಥವ್ರು, ಮತ್ತೆ ಈ ಕಡೆ ನಮಗ ಒಡಕೆ ತಾತಪ್ಪಯ್ಯ, ಹಿರಿಯರ್ಪನಗೌಡ, ಚಿದಾನಂದ ಅವಧೂತರು, ಎಷ್ಟು ಮಂದಿ ಬರ್ತಾರೆ. ದೊಡ್ಡ ಪರಂಪರೆ ಅದ ನಮ್ಮ ಹತ್ರ. ನಾವು ಅದನ್ನ ಇಟ್ಕೊಂಡೇ ಸಮಾಜವನ್ನ ಬದುಕನ್ನ ಕಟ್ಟುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕು. ನಮಗೆ ವಿಶೇಷ ಏನಂದ್ರೆ ಸರ್, ಈಗಾಗಲೇ ನಮ್ಮಲ್ಲಿ ಕಾರಟಗಿ ತಾಲೂಕಿಗೆ 2 ಸಮ್ಮೇಳನಗಳಾಗಿ, ಮೊದಲನೇದಾಗಿ ಸಿದ್ದು ಯಾಪಲ್ ಪರ್ವಿ ಅವರು, ಎರಡನೇದು ಡಾಕ್ಟರ್ ಡಿ ಬಿ ಕರಡೋಣಿಯವರು ಅಧ್ಯಕ್ಷ ಆಗಿದ್ದಾರೆ, 3ನೇದವರು ಅಧ್ಯಕ್ಷ ಆಗಿ ನೀವು ಆಯ್ಕೆಯಾಗಿದ್ದೀರಿ. ಈ ಸಂದರ್ಭದಲ್ಲಿ ನೀವು ಕಾರಟಗಿ ಪರಿಸರ ಮತ್ತು ಕಾರಟಗಿ ಜನರಿಗೆ ಏನನ್ನು ಹೇಳಕ್ಕೆ? ಕಾರಟಗಿ ಜನರು ಹೃದಯ ಶ್ರೀಮಂತರು ಹೌದು, ಆರ್ಥಿಕವಾಗಿ ಶ್ರೀಮಂತರು ಹೌದು.
ಆದ್ರೆ ಕಾರ್ಟಿಗೆ ಅಂದ ತಕ್ಷಣ ಕೇವಲ ಕಾರ್ಟಿಗೆ ಅಲ್ಲ, ಕನಗಿರಿ ಕೂಡ ಇದೆ. ಹೌದು ಅದಕ್ಕೆ ಹೌದು ಹೌದು. ಈ ಸಮಾನಾಂತರ ಜಲಾಶಯ ಆಗ್ಲೇಬೇಕು ಹ್ಮ್. ನಮ್ಮ ಬೇಡಿಕೆ. ಯಾಕಂದ್ರೆ ಈ ನೌಲಿ ಏರಿಯಾ ಎಲ್ಲವೂ ಬರಗಾಲದ ಏರಿಯಾ. ಹೌದು ಹೌದು. ಇವತ್ತಿಗೂ ಅತೀ ಬಡತನ ಅನುಭವಿಸುವಂತ ಹೌದು. ಜನ ಅವರು. ಇತ್ತಿತ್ತಲಾಗ ಮಿನಿಸ್ಟರ್ ನಮ್ಮ ತಂಗಡಿ ತಂಗಡಿಗೆ ಸಾಹೇಬರು ಬಂದ ಮೇಲೆ ಬಹಳ ಮುತ್ಸದ್ದಿ ತನದಿಂದ ಕೆರೆ ತುಂಬಿಸುವ ಯೋಜನೆಯನ್ನು ಮಾಡಿದ್ರು. ಅದಂತೂ ಇಷ್ಟು ಸುಂದರವಾದ ಕೆಲಸ. ನಮ್ಮ ಭಾಗದ ಜನ ಎಲ್ಲ ಶ್ರೀಮಂತರಾಗ್ತಾ ಇದ್ದಾರೆ. ಇನ್ನು ರೈಸ್ ಚೆಕ್ ಅಂತ ಮಾಡಿದ್ರಿ, ಅದು ಕೂಡ ನೆನೆಗುದಿಗೆ ಬಿದ್ದಿದೆ, ಅದು ಆಗ್ಬೇಕು. ಸಮಾಂತರ ಜಲಾಶಯದ ಮುಖಾಂತರ ನೀರಾವರಿ ಆಗ್ಬೇಕು. ನಾವು ನದಿ ಪಕ್ಕದಲ್ಲಿದ್ದು ನದಿ ನೀರನ್ನು ಕುಡಿದೆ ಆರ್ಸೆನಿಕ್ ಅಂತ ನೀರುಗಳನ್ನು ಕುಡಿಯುವಂತ ಫ್ಲೋರೈಡ್ ಅಂಶಗಳನ್ನು ನೀರನ್ನು ಕುಡಿಯುವಂಥದ್ದು. ಇದು ಕಾರ್ಟಿಗೆ ಜನರಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ನಾವೆಷ್ಟೇ ಶ್ರೀಮಂತರಾದ್ರೂ ಮುಂದಿನ ಜನಾಂಗಕ್ಕೆ ಏನಾದ್ರು ಒಂದು ಕೊಡುಗೆಯನ್ನು ಕೊಡಬೇಕು. ಅದಕ್ಕಾಗಿ ಕಾರ್ಟಿಗೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಆ ಒಂದು ಸಂಸ್ಕೃತಿ ಅನ್ನುವಂಥದ್ದು ಏನಿದೆಯಲ್ಲ, ಪರಂಪರೆ ಏನಿದೆಯಲ್ಲ, ಕನಕಗಿರಿ ಮತ್ತು ಕಾರ್ಟಿಗೆ ಬೇರೆ ಅಲ್ಲ, ಅವೆರಡು ಒಂದೇ ಸಂಸ್ಕೃತಿ. ಅವೆರಡನ್ನ ಕೂಡಿಸಿ ನಾವು ಕೊಡಬೇಕಾಗಿರುವಂಥದ್ದು ಬಹಳ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಡಾಕ್ಟರ್ ಸಿ ಬಿ ಚಿಲಕರಾಗಿ ಅವರ ಮಾತಿನ ವ್ಯಾಪ್ತಿ ವಿಸ್ತಾರವನ್ನು ನಾವೆಲ್ಲರೂ ಇಷ್ಟೊತ್ತಿನ ನೋಡಿದ್ವಿ. ಒಬ್ಬ ಕವಿಯಾಗಿ, ಸಂಶೋಧಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಮತ್ತು ವಿಶೇಷವಾಗಿ ನಮ್ಮ ಗಂಗಾವತಿ ಪರಿಸರ, ಕಾರಟಗಿ ಪರಿಸರದ ಬಗ್ಗೆ ವಿಶೇಷವಾದ ಒಂದು ಆದರ ಗೌರವಗಳನ್ನು ಹೊಂದಿದಂಥವರು. ತುಂಬ ಬಡತನ ಕುಟುಂಬದ ಬಂದು ಇವತ್ತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವವರೆಗೆ ಅವರು ನಡೆದ ದಾರಿ ಬಹಳ ಸರಳೇನಿಲ್ಲ, ಸುಲಭದ್ದೇನಿಲ್ಲ. ಕಲ್ಲು ಮುಳ್ಳುಗಳು ಸೇರ್ಕೊಂಡು ಈಗ ಹೂವಿನ ಹಾಸಿಗೆ ಮೇಲೆ ನೀವು ಈಗ ಬಂದಿರಿ ಅಂತ ಅಂತೀವಿ. ಆದರೆ ಸಾಹಿತ್ಯದ ಮುಖಾಂತರ ಒಂದು ಜೀವಪರ ಸಂವೇದನೆಯನ್ನು ಮತ್ತು ಎಲ್ಲರನ್ನೂ ಪ್ರೀತಿಸೋಣ, ಪ್ರೀತಿಯನ್ನು ಬಿತ್ತೋಣ ಅನ್ನುವಂಥ ನಿಮ್ಮ ಆಶಯ, ಅದು ಎಲ್ಲರ ಆಶಯವಾಗಲಿ, ಎಲ್ಲರೂ ಅದನ್ನು ನಾವು ಅನುಸರಿಸೋಣ ಅಂತ ಹೇಳ್ತಾ, ಇಷ್ಟೊತ್ತಿನವರೆಗೆ ನಮ್ಮೊಡನೆ ಭಾಳ ಅಪರೂಪದ ವಿಷಯಗಳನ್ನು ನೀವೆಲ್ಲ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಮ ಈ ಭಾಗದ ಜನರಿಗೆ ಪಂಪ ಭಾರತವನ್ನು ಎಲ್ರಿಗೂ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡೋಣ. ಸಾಹಿತ್ಯ ಅಕಾಡೆಮಿಯ ಮುಖಾಂತರ ಈ ಭಾಗದಲ್ಲಿ ನಿರ್ಲಕ್ಷ್ಯಕ್ಕೊಳಂಥ ಉಪೇಕ್ಷಿತವಾದಂತಹ ವಿದ್ವಾಂಸರು, ಕವಿಗಳು, ಸಾಹಿತಿಗಳು, ಬರಹಗಾರರ ಬಗ್ಗೆ ನಾವು ಮಾಡಬೇಕು. ಯಾಕಂದರೆ ಈಗ ಎಂ ಲಕ್ಷ್ಮಣ್ ಒಂದು ಕಡೆ ಕೊಂಬಿ ಬರೀತಾರೆ ಬಂಡೆ ದಲಿತರ ಬೀಜಾಣ ಪುಸ್ತಕದಲ್ಲಿ. ಡಿಗ್ರಿ ಸ್ಟೂಡೆಂಟ್ ಇದ್ದಾಗ ಕುಂಬಿ ರುದ್ರಪ್ಪನವರು ರಾಯಚೂರಿನಲ್ಲಿ ಚನ್ನಣ್ಣ ಮತ್ತು ಜಂಬಣ್ಣ ಮರ್ಚಂತು ಲಕ್ಷ್ಮಣ್ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಬಂಡಾಯ ಸಾಹಿತ್ಯ ಸಮ್ಮೇಳನ ಹುಟ್ಲಿಕ್ಕೆ ಅವರೇ ಕಾರಣ. ಪತ್ರ ಬರೆದ್ರಂತೆ ಅವಾಗ ವಿರೋಧಿಸಿ, ಹಂಪನ ಅವರಿಗೆ ಧರ್ಮಸ್ಥಳ ಸಮ್ಮೇಳನದಲ್ಲಿ ವಿರೋಧಿಸಿ ಪತ್ರ ಬರೆದಾಗ ಅದನ್ನು ಡಿಕ್ಟೇಟ್ ಮಾಡಿದ್ದು ಎಂ ಲಕ್ಷ್ಮಣ್ ಅಂತ. ಅದನ್ನು ಆ ಪುಸ್ತಕದಲ್ಲಿ ಬರೆದಾರವರು. ಅಂದ್ರೆ ಇಂಥವ್ರಿದ್ದಾರೆ. ಇವತ್ತಿನ ತಲೆಮಾರಿಗೆ ಅವರ ಕೃತಿಗಳೇ ಸಿಗ್ತಾ ಇಲ್ಲ. ಸಾಹಿತ್ಯ ಅಕಾಡೆಮಿ ಅಂತ ಕೃತಿಗಳನ್ನು ತರಬೇಕು, ಸಿಗದೇವ ಪುಣ್ಯಕರು ಸಮಗ್ರ ತರಬೇಕು, ರಾಜಪುರೋಹಿತರ ಸಮಗ್ರ ತರಬೇಕು, ಶಾಂತರಸರ ಸಮಗ್ರ ತರಬೇಕು. ಅಂದ್ರೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಜಂಬಣ್ಣ ಅವರ ಸಮಗ್ರ ಇದೆ. ಈ ಥರಗಳ ಕೃತಿಗಳನ್ನು ನೀವು ನಮ್ಮ ಭಾಗದ ಈ ಸಾರಿ ನಾವು ಲಾಟ್ರಿ ಹೊಡೆದಿವಿ ನಮ್ಮ ಕಲ್ಯಾಣ ಕರ್ನಾಟಕದವರು. ಯಾಕಂದರೆ ರಾಜ್ಯೋತ್ಸವಗಳು ಸಿಕ್ಕಿದೆ, ಪದ್ಮಶ್ರೀ ಸಿಕ್ಕಿದೆ. ಮತ್ತು ನೀವೆಲ್ಲ ಭಾಳ ಒಂದು ಸುಮಾರು 10-12 ಜನ ನಮ್ಮ ಕೊಪ್ಪಳ ಜಿಲ್ಲೆಯವರೇ ಸಾಹಿತ್ಯ ಅಕಾಡೆಮಿ, ಪುಸ್ತಕ ಪ್ರಾಧಿಕಾರ, ಭಾಷಾಂತರ ವಿಭಾಗ ಎಲ್ಲ ಕಡೆ ಸದಸ್ಯರಾಗಿದ್ದೀರಿ. ನಾನು ಹೆಚ್ಚಿನ ನಿರೀಕ್ಷೆ ನಮ್ಮ ಭಾಗದ ಜನ ನಿಮ್ಮಲ್ಲಿ ಇಟ್ಕೊಂಡಿದ್ದಾರೆ. ಕೇವಲ ನಮ್ಮ ಕಾರಟಗಿ, ಗಂಗಾವತಿ ಪರಿಸರ ಅಲ್ಲ, ಕೊಪ್ಪಳ ಜಿಲ್ಲೆ ಅಲ್ಲ, ರಾಯಚೂರಲ್ಲ, ಕಲ್ಯಾಣ ಕರ್ನಾಟಕದ ಎಲ್ಲ ಅಪರೂಪದ ವಿಷಯ, ಮುಚ್ಚಿ ಹೋಗಿರೋ ವಿಷಯಗಳನ್ನು ಮತ್ತೆ ತೆರೆದಿಡುವಂಥ ಅವಕಾಶ ನಿಮಗಿದೆ. ನೀವೆಲ್ಲ ತೆರೆದಿಡ್ತೀರಿ ಅಂತ ನಾವು ಆಶೆಯನ್ನು ಹೊಂದಿದ್ದೇವೆ. ಮತ್ತೊಮ್ಮೆ ನೀವು ಇಷ್ಟೊತ್ತಿನವರೆಗೂ ನಮ್ಮೊಡನೆ ಮಾತನಾಡಿ ನಿಮ್ಮ ವಿಚಾರವನ್ನು ಹಂಚಿಕೊಂಡಿದ್ದೀರಿ. ನೀವು ಸಮಯವನ್ನು ಕೊಟ್ಟದಕ್ಕಾಗಿ ನಿಮಗೆ ನಾನು ಹೃದಯಪೂರ್ವಕವಾದ ವಂದನೆಯನ್ನು ಅರ್ಪಿಸ್ತೇನೆ. ಆತ್ಮೀಯ ವೀಕ್ಷಕರೇ, ಡಾಕ್ಟರ್ ಸಿ ಬಿ ಚಿಲಕರಾಗಿ ಸರ್ ಅವರ ಇಷ್ಟೊತ್ತಿನ ಮಾತುಕತೆ ತಾವೆಲ್ಲ ಗಮನಿಸಿದ್ದೀರಿ. ನಮ್ಮ ಇಡೀ ಸಾಂಸ್ಕೃತಿಕ ಪರಿಸರವನ್ನು ನಾವು ಹೇಗೆ ಗ್ರಹಿಸಬೇಕು ಅನ್ನೋದಕ್ಕೂ ಕೂಡ ಇದು ಒಂದು ದಾರಿದೀವಿಗೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ನಮ್ಮ ಪವನಯಾನದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೀವು ಸಬ್ಸ್ಕ್ರೈಬ್ ಆಗಿ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ, ಅಭಿಮಾನ ಸದಾ ನಿರಂತರವಾಗಿರಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.